ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಜಾತವೇದಸೇ ಸನವಾಮ ಸೋಮಮರಾತೀಯತೋ ನಿದಹಾತಿ ವೇದಾಃ ಸರಃ ಪರಿಷದತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಫಲಾಯ ನಮೋ ಫಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಕಾರ್ತಿಕ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ. ಕಾರ್ತಿಕ ಮಾಸದ ಮಂಗಳವಾರದ ಈ ಶುಭ ದಿನದಂದು ತಮ್ಮೆಲ್ಲರ ಜೀವನ ಅತ್ಯುತ್ತಮವಾಗಿ ವಿಶೇಷವಾಗಿ ಗುರುವಿನ ಭಗವತಿಯ ಜೊತೆಗೆ ಶ್ರೀ ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಜೊತೆಗೆ ಕಾರ್ತಿಕ ಮಾಸ, ಅದರಲ್ಲೂ ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥದ್ದು ತುಳಸಿ. ಅಂತಹ ತುಳಸಿ ಹಬ್ಬದ ಇವತ್ತು ಮತ್ತು ನಾಳಿನ ಆಚರಣೆ ಒಂದಷ್ಟು ಪ್ರಾಂತ್ಯಗಳಲ್ಲಿ ಇವತ್ತು ಸಂಧ್ಯಾಕಾಲ, ಒಂದಷ್ಟು ಪ್ರಾಂತ್ಯದಲ್ಲಿ ನಾಳೆ ಬೆಳಗ್ಗೆ. ಅಂದರೆ ಇವತ್ತು ಮತ್ತು ನಾಳೆ ಒಂದಷ್ಟು ಭಾಗಗಳಲ್ಲಿ ಒಂಟಿಕಪ್ಪಲ್ ಪಂಚಾಂಗವನ್ನು ಆಧರಿಸಿ ನೋಡೋದಾದರೆ ನಾಳೆ ಬೆಳಗ್ಗೆ ಇರತಕ್ಕಂಥದ್ದು ನಾಳೆ ತುಳಸಿ ಹಬ್ಬ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಪ್ರಾಂತ್ಯಗಳಲ್ಲಿ ಇವತ್ತು ಸಂಧ್ಯಾಕಾಲದ ತುಳಸಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಏನೇ ಆದರೂ ಕಿರು ದೀಪಾವಳಿ ಅಥವಾ ತುಳಸಿ ಹಬ್ಬ, ತುಳಸಿ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭಕ್ತೆಯಾಗಿ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಭಗವಂತನಿಂದಲೇ ವರಪಟ್ಟು ಆ ವರದ ಒಂದು ಅಭಯದಿಂದ ತನ್ನ ಕಾಯಕದಲ್ಲಿ ಲೋಪ ಬಾರದಂತೆ ನಡೆದು ಕೊನೆಗೆ ಭಗವಂತನಿಗೆ ಶಾಪವನ್ನು ಕೊಡ್ತಾಳೆ. ಅಂದರೆ ಭಕ್ತಿ ಎಂಬತಕ್ಕಂಥದ್ದು ಅಷ್ಟು ಪ್ರಧಾನವಾಗಿರ್ತಕ್ಕಂಥದ್ದು. ತುಳಸಿಯ ವಿಶೇಷವಾಗಿರ್ತಕ್ಕಂತಹ ಗುಣಗಳು, ತುಳಸಿಯ ಮಹಾತ್ಮೆ ಅಷ್ಟಿಷ್ಟಲ್ಲ. ತುಳಸಿ ದೇವತಾ ಸ್ವರೂಪ, ದೇವರಿಗೆ ಹತ್ತಿರ, ಭಗವಂತನ ಪಾದದಲ್ಲೇ ಸದಾಕಾಲ ಇರಬೇಕು ಎಂಬತಕ್ಕಂಥ ಅಪೇಕ್ಷೆಯಿಂದ ತುಳಸಿ ನಿತ್ಯವೂ ಸಹಿತ ದೇವರ ಆರಾಧನೆ ಮಾಡ್ತಕ್ಕಂಥವಳು. ಅದೇ ಒಂದು ತುಳಸಿಯ ವೃಕ್ಷ ಮನೆಯ ಸುಂದರವಾದಂತಹ ವಾಸ್ತುಗೃಹದ ಮುಂಭಾಗದಲ್ಲೂ ಮನೆ ಪ್ರಾಂತ್ಯದಲ್ಲೂ ಇದ್ದಾಗ ಬರುವಂತಹ 108 ಸಮಸ್ಯೆಗಳಿಗೂ ಸಹಿತ, ಯಾವುದೇ ತಂತ್ರ ಮಂತ್ರ ಯಂತ್ರ ದೋಷಗಳಿದ್ರೂ ಸಹಿತ ಎಲ್ಲವನ್ನೂ ದೂರ ಮಾಡುವ ಶಕ್ತಿ ಈ ಅದ್ಭುತವಾದಂಥ ತುಳಸಿ ವೃಕ್ಷಕ್ಕಿದೆ. ತುಳಸಿ ಗಿಡ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ವಿಷವನ್ನು ಅಮೃತ ಮಾಡಬಲ್ಲ ಒಂದು ಅದ್ಭುತವಾದಂಥ ಶಕ್ತಿ, ದೇಹದ ನರನಾಡಿಗಳಿಗೆ ಶಕ್ತಿ ಕೊಡುವಂಥ ಶಕ್ತಿ ಈ ಒಂದು ತುಳಸಿಗಿದೆ. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಅಂಬಾ ಅಂದರೆ ಆ ವಿಶೇಷವಾದಂಥ ಒಂದು ತುಳಸಿ ದಳ ತೀರ್ಥದಲ್ಲಿ ಇದ್ದರೆ ಆ ತೀರ್ಥಕ್ಕೆ ಅಂತಹ ಒಂದು ಅಮೃತ ಗುಣ ಬರುತ್ತೆ. ಹಾಗೆ ತುಳಸಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸುವಂಥ ಇವತ್ತು ಮತ್ತು ನಾಳಿನ ಶುಭ ದಿನ ತಮ್ಮೆಲ್ಲರ ಜೀವನ ಪಾವನವಾಗಲಿ, ಹೆಚ್ಚಿನ ಯಶಸ್ಸಿಗಲಿ. ಇವತ್ತು ಸಂಧ್ಯಾಕಾಲ ಮಹಾವಿಷ್ಣುವಿನ ಸಾನ್ನಿಧ್ಯ ಆಗಲಿ ಅಥವಾ ಶಿವಕೇಶವರಿರ್ತಕ್ಕಂಥ ಸಾನ್ನಿಧ್ಯವಾಗಲಿ, ಶಿವಕೇಶವರಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ನಡೆಯುವಂತಹ ಪೂಜಾ ಅನುಷ್ಠಾನ ಇವತ್ತು ಮತ್ತು ನಾಳೆ ಬಹಳ ಅದ್ಧೂರಿತವಾಗತ್ತೆ. ಹಾಗಾಗಿ ಶಿವಕೇಶವರನ್ನು ಆರಾಧನೆ ಮಾಡತಕ್ಕಂಥ ಈ ಕಾರ್ತಿಕ ಮಾಸದ ಈ ಶುಭ ದಿನ ತಮ್ಮೆಲ್ಲರಿಗೂ ಶ್ರೇಯಸ್ಸುಂಟಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂಥ ಈ ಶುಭ ಕಾಲ ಈ ಶುಭಗಳಿಗೆಯಲ್ಲಿ ತಮ್ಮೆಲ್ಲರ ಜೀವನ ಪಾವನವಾಗಲಿ, ಭಗವತಿಯ ಅನುಗ್ರಹ ಇರಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದೊಂದಿಗೆ ನಮ್ಮೊಂದಿಗೆ ಹೆಜ್ಜೆಯನ್ನು ಹಾಕ್ತಿರ್ತಕ್ಕಂಥ ಕಾಂಟಿನೆಂಟಲ್ ಕಾಫಿ ಪುಡಿ. ಕಾಫಿ ಇದ್ದರೇ ಇಷ್ಟೆಲ್ಲ ಚುರುಕು. ಬೆಳಿಗ್ಗೆ ಆ ಫ್ರೆಶ್ ಆಗಿರ್ತಕ್ಕಂಥ ಒಂದು ಮನಸ್ಸಿರಬೇಕಾದ್ರೆ ಒಂದು ಚೂರು ಆ ಬೆಳಗಿನ ಸ್ವಾದವನ್ನು, ಕಾಫಿಯನ್ನು, ಅದರಲ್ಲೂ ಬಹಳ ಬಿಸಿಯಾಗಿರಬೇಕು, ಬಿಸಿ ಒಂದು ಹದದಲ್ಲಿರಬೇಕು. ಆದರೆ ಕಾಫಿ ಡಿಕಾಕ್ಷನ್ ಹಾಕಬೇಕಾದ್ರೆ ಆ ಫಿಲ್ಟ್ರಲ್ಲೇ ಇರಬೇಕು. ಆ ಫಿಲ್ಟರ್ ಇದ್ದು ಆ ಫಿಲ್ಟರಲ್ಲಿ ಬರುವಂತಹ ಕಾಂಟಿನೆಂಟಲ್ ಕಾಫಿ ಪುಡಿ ಇದೆಯಲ್ಲ, ಸವದಾಗ ಅದರ ಆನಂದ. ಕಾಫಿ ಇಲ್ಲ ಅಂದರೆ ಎಂಥವ್ರ ಮನಸ್ಸು ಒಂಥರ ಚಂಚಲತೆ ಆಗುತ್ತೆ. ಅಂತಹ ಅದ್ಭುತವಾದಂಥ ಗುಣ ಈ ಕಾಫಿಯಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬರ ಕೈಯಲ್ಲಿರಲಿ ಕಾಂಟಿನೆಂಟಲ್ ಕಾಫಿ. ಒಳ್ಳೆಯದಾಗಲಿ.
ಇನ್ನು ಸೈಕಲ್ ಅಗರಬತ್ತಿ. ಅಗರಬತ್ತಿ ಇದೆಯಲ್ಲ, ಅಬ್ಬಬ್ಬ, ಇದು ದೇವತಾರಾಧನೆಗೆ, ದೇವರ ಪೂಜೆಗೆ, ಇದು ಸುಗಂಧ ದ್ರವ್ಯಗಳಿಗೆ ಬಹಳ ಹೆಸರಾಗಿರ್ತಕ್ಕಂಥದ್ದು. ನಾನಾ ದ್ರವ್ಯಗಳನ್ನು ಒಂದು ಕಡೆ ಸೇರಿಸಿ ವಿಶೇಷವಾಗಿರ್ತಕ್ಕಂತಹ ಆ ದ್ರವ್ಯಗಳಿಂದ ತಯಾರಾಗಿರ್ತಕ್ಕಂಥದ್ದು ಸುಗಂಧ ದ್ರವ್ಯ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಈ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯನ್ನು ದೇವರ ಮುಂದೆ 2 ಅಥವಾ 3 ಕಡ್ಡಿಯನ್ನು ಹಚ್ಚಿ ಭಕ್ತಿಯಿಂದ ಓಂಕಾರವನ್ನು ಹೇಳ್ತಾ ನೀವು ಒಮ್ಮೆ ಉತ್ತರಾಭಿಮುಖ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ನಿಮ್ಮ ಮನಸ್ಸಿನ ಸ್ಥಿತಿ, ತಮ್ಮ ಕಾಯಕ, ತಮ್ಮ ಚಿಂತನೆ ಶೀಘ್ರ ಫಲವನ್ನು ಕೊಡುತ್ತೆ. ಅಂತಹ ಅದ್ಭುತವಾದಂತಹದ್ದು ಯಾವುದೇ ಒಂದು ವಿಚಾರ ಆದರೂ ಅದಕ್ಕೆ ಅದರದೇ ಆದ ಶಕ್ತಿ ಇರುತ್ತೆ. ಆ ಶಕ್ತಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯಲ್ಲಿದೆ. ಒಳ್ಳೆಯದಾಗಲಿ. ಇನ್ನು ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದೇವೆ. ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿ ನವರತ್ನಗಳಿಗೂ ಮಿಗಿಲಾಗಿರ್ತಕ್ಕಂತಹ ಅದ್ಭುತವಾದ ಶಕ್ತಿ ಇದೆ. ಡಿವೈನ್ ಸ್ಟಾರ್ ಪೆಂಡೆಂಟ್, ಈ ಪೆಂಡೆಂಟ್ ಈಗಾಗಲೇ ಮೈಸೂರಲ್ಲಿದೆ, ರಾಜ್ಯದ ಮೂಲೆ ಮೂಲೆಗಳಲ್ಲಿದೆ. ಈ ನಂಬರಿಗೆ ಕರೆ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದರಲ್ಲೂ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು, ಮೊನ್ನೆಯಷ್ಟೇ ನನ್ನ ಆತ್ಮೀಯರು ಬಂದಿದ್ದರು. ಅವರು ಬಂದಾಗ ನಾನೊಂದು ವಿಚಾರವನ್ನು ಹೇಳಿದೆ. ಡಿವೈನ್ ಸ್ಟಾರ್ ಪೆಂಡೆಂಟ್ ಮಾಲೀಕರು ಬಂದಾಗ ನೀವು ಆದಷ್ಟು ಕಡಿಮೆ ಮಾಡಿ, ಇನ್ನಷ್ಟು ಜನದ ಕೈ ಸೇರಲಿ. ಒಬ್ಬ ಸಾಮಾನ್ಯ, ಒಬ್ಬ ಆಟೋ ಓಡಿಸ್ತಕ್ಕಂಥ ವ್ಯಕ್ತಿ ಆಗಿರಲಿ, ಒಬ್ಬ ಗಾಡಿ ನಡೆಸ್ತಕ್ಕಂಥವನಾಗಿರಲಿ, ಅಥವಾ ಒಬ್ಬ ಕೂಲಿ ಕಾರ್ಮಿಕ ಆಗಿರಲಿ, ಯಾವೊಬ್ಬ ಕಾರ್ಮಿಕನಿಗಾದರೂ ಸಹಿತ ತನ್ನದೇ ಆದಂತಹ ರೀತಿ ಒಂದು ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದಷ್ಟು ನೀವು 10 ಜನಕ್ಕೆ ದೊಡ್ಡ ಹಂತದಲ್ಲಿ ಕಳಿಸೋದಕ್ಕಿಂತ ಕಡಿಮೆ ಒಂದು ಬಡ್ಜೆಟ್ ಮಾಡಿಕೊಂಡು ಕಡಿಮೆ ಬೆಲೆಯಲ್ಲಿ ಇಟ್ಕೊಂಡು ಒಂದು 25 ಜನಕ್ಕೆ ಕಳಿಸಿ, ಅವ್ರಿಗೆ ಅನುಕೂಲ ಆಗುತ್ತೆ. ಒಬ್ಬ ಸಾಮಾನ್ಯರನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವುದಾದ್ರು ಒಂದು ಕಾಯಕವನ್ನು ಮಾಡಬೇಕು. ಯಾರೋ ಒಂದು 4 ಜನ ಅಭಿವೃದ್ಧಿ ಆಗ್ತಾರೆ ಅಂದರೆ ದುಡ್ಡಿರೋರು ಎಲ್ಲವೂ ಏನು ಬೇಕಾದ್ರೂ ಸಾಮ್ರಾಜ್ಯ ಮಾಡ್ಬೋದು. ಒಬ್ಬ ಬಡವನಿಗೂ ಒಂದು ಆಸೆ ಅಲ್ವಾ? ಅದಕ್ಕಾಗಿ ಈ ಬಾರಿ ಅವರು ಕೊಟ್ಟಂಥ ಮೌಲ್ಯ ನೋಡಿ, ಮೊನ್ನೆಯಷ್ಟೇ ಬಂದಾಗ ಹೇಳಿದ ಒಂದು ಕಿವಿ ಮಾತು, ಅದಾದ ನಂತರ ಅವ್ರ ಹಿಂದಲೇ ಜಾರಿ ತಂದಿರ್ತಕ್ಕಂಥ ಮೌಲ್ಯ ಇದೆಯಲ್ಲ 3499. 3499ಕ್ಕೆ ಅದ್ಭುತವಾದಂತಹ ಮೌಲ್ಯ. ಹಿಂದೆ ಇದ್ದಂಥ 5,000 ರೂಪಾಯಿ ಇದ್ದಂಥದ್ದನ್ನು 3499ಕ್ಕೆ ಇಳಿಸಿದಾರಲ್ಲ ಡಿವೈನ್ ಸ್ಟಾರ್ ಪೆಂಡೆಂಟ್ನವರು, ಮೆಚ್ಚುವಂಥದ್ದು. ಜೊತೆಗೆ ಈ ನಿಮ್ಮ ಆನಂದ್ ಗುರೂಜಿಯವರ ಮಾತಿಗೆ ಕಟ್ಟು ಬಿದ್ದು ಆ ಬೆಲೆಯನ್ನು, ಮೌಲ್ಯವನ್ನು ಕಡಿಮೆ ಮಾಡಿದ್ದಾರಲ್ಲ, ಅದು ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಲ್ಲರ ಕೈ ಸೇರಲಿ, ಎಲ್ಲರಿಗೂ ಆ ಪೆಂಡೆಂಟಿಂದ ಒಂದಿಷ್ಟು ಅನುಕೂಲಗಳಾಗಲಿ. ವಿದ್ಯಾರ್ಥಿಗಳಾಗಲಿ, ಕುಟುಂಬದಲ್ಲಿರ್ತಕ್ಕಂಥವ್ರಾಗಲಿ, ಒಂದು ವಾಸ್ತುಗುರಿಗೆ ಸಂಬಂಧಪಟ್ಟವರಾಗಲಿ, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಾಗಲಿ, ಕೆಲವು ದೃಷ್ಟಿದೋಷಕ್ಕೆ ಒಳಗಾಗಿರ್ತಕ್ಕಂಥವ್ರಾಗಲಿ, ತಂತ್ರ ಮಂತ್ರ ಯಂತ್ರ ದೋಷಗಳಿಗೆ ಒಳಗಾಗಿರ್ತಕ್ಕಂಥವ್ರಿಗಾಗಲಿ ಒಂದು ಅದ್ಭುತವಾದಂಥ ಒಂದು ಚಿಂತನೆ, ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಒಳ್ಳೆಯದಾಗಲಿ. ಇದೆಲ್ಲ ಆದಮೇಲೆ ಕಾರ್ತಿಕ ಮಾಸ ಅಲ್ವಾ? ಕಾರ್ತಿಕ ಮಾಸ ಇದು ದೇವರ ಮಾಸ. ಇಲ್ಲಿ ಶಿವಕೇಶವರನ್ನ ಆರಾಧನೆ ಮಾಡ್ತಕ್ಕಂಥ ಮಾಸ. ಶಿವಕೇಶವರನ್ನ ಆರಾಧನೆ ಮಾಡಲಿಕ್ಕೆ ಹಚ್ಚುವ ದೀಪಕ್ಕೆ ಬೇಕು ಒಳ್ಳೆ ತುಪ್ಪ, ಜೊತೆಗೆ ಆರೋಗ್ಯಕ್ಕೆ ಬೇಕು ಒಳ್ಳೆ ತುಪ್ಪ. ಆರೋಗ್ಯಕ್ಕಾಗಲಿ ಹಚ್ಚುವ ದೀಪಕ್ಕಾಗಲಿ ಅದ್ಭುತವಾದಂಥ ತುಪ್ಪದ ಆ ಮುಚ್ಚಳ ತೆಗೆದ ತಕ್ಷಣವೇ ಅದರ ಸುಗಂಧ ದ್ರವ್ಯ ಆನಂದಿಸಕ್ಕಂಥದ್ದಿದೆಯಲ್ಲ, ಅದರ ಆನಂದವೇ ಬೇರೆ. ಅದಕ್ಕೆ ಶ್ರೀಕೃಷ್ಣ ತುಪ್ಪ ಅದ್ಭುತವಾದಂಥ ತುಪ್ಪ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಆದರೆ ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಫಲವನ್ನು ಇವತ್ತು ನಾವು ಗಮನಿಸಿ ರಾಶಿ ಫಲವನ್ನಾಗಲಿ, ಜೊತೆಗೆ ಈಗಾಗಲೇ ಸಾಕಷ್ಟು ದಿನಗಳಿಂದ ತಿಳಿಸ್ತಾ ಬರ್ತಿದ್ದೀವಿ. ಇದೇ ನವೆಂಬರ್ 30 ಶನೈಶ್ಚರ ಮಹಾಯಾಗ. ಶನೈಶ್ಚರ ಮಹಾಯಾಗಕ್ಕೆ ಈಗಾಗಲೇ ಸಾಕಷ್ಟು ಜನ ತಾವು ನಂಬರ್ ಕಳಿಸ್ತಾ ಇದ್ದೀರಿ. ಅಂದರೆ ನಾವು ಕಳಿಸಿರುವ ನಂಬರ್ಗೆ ತಮ್ಮ ಫೋಟೋ, ತಮ್ಮ ವಿಳಾಸ, ತಮ್ಮ ಸೇವೆ, ಏನು ಸೇವೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಬಹಳ ಅಚ್ಚುಕಟ್ಟಾಗಿ ಬರೆದು ಕಳಿಸ್ತಾ ಇದ್ದೀರಿ. ಭಾಳ ಸಂತೋಷ. ನೋಡಿ, ಈ ಕಳೆದ 1-2 ದಿನಗಳಿಂದ ಬಂದಂಥ ಕರೆಗಳು, ಬಂದಂತಹ ವಾಟ್ಸಪ್ನಲ್ಲಿ ಬಂದಂಥ ವಿಚಾರಗಳು ತಿಳ್ಕೊಂಡ್ರೆ ನನಗೆ ಬಹಳ ಸಂತೋಷ ಅನಿಸುತ್ತೆ. ಕಳೆದ 2 ಬಾರಿಯೂ ಸಹಿತ ಶನೈಶ್ಚರ ಮಹಾಯಾಗದಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ ಗುರುಗಳೇ. ನೀವು ಮಾಡಿರ್ತಕ್ಕಂಥ ಶನೈಶ್ಚರ ಯಾಗ ಆಗ ಬಂದು ನಾನು ಜಪಕ್ಕೆ ಕೂತಿದ್ದು ಮತ್ತು ಹೋಮದಲ್ಲಿ ಸಿಕ್ಕಂಥ ಮಹಾಪ್ರಸಾದ, ಅದರಿಂದ ನನಗೆ ಬಹಳ ಆನಂದ ಆಯಿತು, ತೃಪ್ತಿ ಆಯಿತು, ನನ್ನ ಕುಟುಂಬ ಚೆನ್ನಾಗಿದೆ ಅಂತ ಒಬ್ಬೊಬ್ಬರು ತಿಳಿಸುವಾಗ ನಮಗೆ ಬಹಳ ಆನಂದ ಅನಿಸುತ್ತೆ. ಒಂದು ವಿಚಾರ ತಿಳ್ಕೊಳ್ಬೇಕು, ಇಲ್ಲಿ ನಡೆಯುವಂಥ ಮಹಾಯಜ್ಞ ಇದು ಲೋಕ ಕಲ್ಯಾಣಾರ್ಥವಾಗಿ, ಇದು ಯಾರೊಬ್ಬರ ಹಿತಕ್ಕನುಸಾರ ಅಲ್ಲ, ಅಥವಾ ಒಬ್ಬರಿಗೆ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದಲ್ಲ. ಇದು ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥದ್ದು. ಮಹರ್ಷಿ ಮಂದಿರದಲ್ಲಿ ನಡೆಯುವಂಥ, ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಯಾವುದೇ ಕಾಯಕವಾಗಿರಲಿ, ಅದರಲ್ಲೂ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ತಗೊಳ್ಳುವ ತೀರ್ಮಾನ ಇದು ಆನಂದ್ ಗುರೂಜಿಯವರು ಮಾತ್ರ ಅಲ್ಲ, ಅಥವಾ ಯಾರೋ ಒಬ್ಬ ವ್ಯಕ್ತಿನ ಗಮನದಲ್ಲಿಟ್ಕೊಂಡು ತಗೊಳ್ಳೋಂಥದ್ದಲ್ಲ. ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂಥ ರೀತಿ ಆ ಒಂದು ಚಿಂತನೆ ನಡೆಸ್ತಿರ್ತೀವಿ ನಾವು. ಅದರಲ್ಲೂ ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಹೊತ್ತಿರ್ತಕ್ಕಂಥ ಒಂದಷ್ಟು ರಾಶಿಗಳಿದೆಯಲ್ಲ, ಅಬ್ಬಬ್ಬ, ಆ ಕಷ್ಟ ಹೇಳ್ತಿರೋದು.
ಕಷ್ಟವನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತಾಗತ್ತೆ ಈ ಕಷ್ಟದಿಂದ ನಾನು ಯಾವಾಗ ಹೊರಗಡೆ ಬರ್ತೀನಪ್ಪ ಭಗವಂತ ಅಂತ. ಅದಕ್ಕಾಗಿ ಶ್ರೀ ಕ್ಷೇತ್ರ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರ ಶನಿಶಂಗನಾಪುರ ಹೋಗಿ ಅಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ನಡೆಸಿ ಅಲ್ಲಿ ನಾವು ತಗೊಂಡಂಥ ಈ ನಿಲುವು ತೀರ್ಮಾನ. ಇದಾದ ನಂತರ ಇನ್ನೊಂದೆರಡು ಮೂರು ದಿನಗಳಲ್ಲಿ ತಿರುನೆಲ್ಲಾರು ಕ್ಷೇತ್ರಕ್ಕೆ ಹೊರಟು ಅಲ್ಲಿ ಸ್ವಾಮಿನೊಂದು ಪ್ರಾರ್ಥನೆ ಮಾಡ್ತೀವಿ. ಇನ್ನು ಒಂದೆರಡು ಮೂರು ದಿನಗಳಲ್ಲಿ ಈ ತೀರ್ಮಾನ ತಗೊಳ್ಬೇಕಾಗಿದೆ. ಉದ್ದೇಶ, ನಮ್ಮ ರಾಜ್ಯದ ಪಕ್ಕದಲ್ಲಿರ್ತಕ್ಕಂಥ ಪಾಂಡಿಚೇರಿ ಸಮೀಪದಲ್ಲಿರ್ತಕ್ಕಂಥ ತಮಿಳುನಾಡಿನ ವಿಶೇಷವಾದಂಥ ತಿರುನೆಲ್ಲಾರು ಕ್ಷೇತ್ರ, ಅದು ದರ್ಬೇಶ್ವರ ಕೋಯಿಲ್ ಅಂತ ಹೇಳ್ತಾರೆ. ಅಂದರೆ ದರ್ಬೇಶ್ವರರ ಸಾನ್ನಿಧ್ಯದಲ್ಲಿ ಇವತ್ತಿಗೂ ಸಹಿತ ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ಶನೈಶ್ಚರ ಮಂದಿರ ಇದೆ. ನವಗ್ರಹಗಳಲ್ಲಿ ಅದೊಂದು ಸ್ಥಾನ. ಹಾಗಾಗಿ ಅಲ್ಲಿ ಹೋಗಿ ಅಲ್ಲೂ ಒಂದು ಪ್ರಾರ್ಥನೆ ಮಾಡಿ ಬಂದು ಅದಾದ ನಂತರ 30ನೇ ತಾರೀಕು, ಆ 30ನೇ ತಾರೀಕು ಪೂರ್ವಭಾವಿಯಾಗಿ 9 ದಿನ ನೀವೆಲ್ಲರೂ ನಡೆಸುವಂತಹ ಜಪಾನುಷ್ಠಾನ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದೇರ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಆಚೆ ಹೊರಡುವಂಥ ಅಣ್ಣ ತಮ್ಮಂದರು ಎಲ್ಲರೂ ಸಹಿತ ನೀವು ಜಪಿಸಬೇಕಾಗಿರ್ತಕ್ಕಂಥ ಮಂತ್ರವನ್ನು ಇನ್ನು 1-2 ದಿನದಲ್ಲಿ ಸ್ಪಷ್ಟೀಕರಿಸ್ತೀನಿ ನಾನು. ಆ ಒಂದು ಬೀಜಾಕ್ಷರಿ ಮಂತ್ರವನ್ನು 9 ದಿವಸ ಮನೆಯಲ್ಲೇ ಜಪ ಮಾಡಿ. ಬೆಳಿಗ್ಗೆ ಒಂದು 108, ಸಂಜೆ 108, ಸಾಧ್ಯವಾಗಿ ಅನುಕೂಲ ಸಿಕ್ಕರೆ ಮಧ್ಯಾಹ್ನ ಒಂದು 108. ಈ ಮಂತ್ರವನ್ನು ನೀವೆಷ್ಟು ಪಠನೆ ಮಾಡ್ತೀರೋ ಆ ಕ್ಷಣದಲ್ಲೇ ನೀವು ರಿಸಲ್ಟ್ ಕಾಣ್ತೀರಿ. ಇದಕ್ಕೆ ದುಡ್ಡಿಲ್ಲ, ಕಾಸಿಲ್ಲ, ಸಾಲ ಮಾಡಬೇಕಾದ್ದಿಲ್ಲ, ನಿಮ್ಮ ಆಸ್ತಿ ಬರಿಬೇಕಾದ್ದಿಲ್ಲ. ನಿಮ್ಮನ್ನು ನೀವು ಸಂರಕ್ಷಣೆ ಮಾಡಿಕೊಂಡು ನಿಮ್ಮೊಳಗಿರ್ತಕ್ಕಂಥ ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಕೊಂಡು ಮನುಷ್ಯ ಬದುಕಿರುವಷ್ಟು ದಿವಸ ನೆಮ್ಮದಿ ಸುಖ ಸಂತೋಷ ಬೇಕು. ಇದಕ್ಕಾಗಿ ಈ ಪ್ರಯತ್ನ. ಹಾಗಾಗಿ ಶನೈಶ್ಚರ ಮಹಾಯಾಗವನ್ನು ನಡೆಸುವಂತಹ ಅದರ ಪೂರ್ವಭಾವಿಯಾಗಿ 9 ದಿನಗಳು ಅನುಷ್ಠಾನ ಆಗಲಿ. ಬೆಳಗ್ಗೆ ಮತ್ತು ಸಾಯಂಕಾಲ ನಿಮ್ಮ ಆಸ್ಥಾನಗಳಲ್ಲಿ ನಿಮ್ಮ ಮನೆಗಳಲ್ಲೇ ಈ ಜಪಾನುಷ್ಠಾನವನ್ನು ಮುಗಿಸ್ಕೊಂಡು 30ನೇ ತಾರೀಕು ನಡೀತಕ್ಕಂಥ ಮಹಾಯಜ್ಞಕ್ಕೆ ತಾವೆಲ್ಲರೂ ಬನ್ನಿ. ಯಜ್ಞದ ಪೂರ್ವಭಾವಿಯಾಗಿ ವ್ಯವಸ್ಥೆಗಳಂತಕ್ಕಂತಹದ್ದನ್ನು ಎಷ್ಟು ಸಾಧ್ಯವೋ ಅಷ್ಟು ನಾನು ಮಾಡಬಲ್ಲೆ. ಯಾಕೆಂದರೆ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಯಾರೊಬ್ಬರನ್ನು ಹೀಗೆ ಮಾಡಿ ಇಂಥದೇ ತಂದು ಕೊಡಿ, ಇಷ್ಟೇ ಖರ್ಚಾಗುತ್ತೆ, ಇದಕ್ಕೆ ನೀವು ಕಾಸು ಕೊಡಿ ಅಂತ ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ನಮ್ಮ ಶಕ್ತಿ ಅನುಸಾರ ಯಾರು ನನ್ನೊಂದಿಗಿದ್ದು ಒಂದು ಮುಟ್ಟೆ ಅಕ್ಕಿ ತಂದು ಕೊಡೋರು, ಅಥವಾ ತರಕಾರಿ ತರೋರು, ಹಣ್ಣು ತರ್ತಕ್ಕಂಥವ್ರು, ಹೂವಿನ ಅಲಂಕಾರ ಮಾಡಿಸ್ತಕ್ಕಂಥವ್ರು, ಅಥವಾ ಅದಕ್ಕೆ ಪೆಂಡಾಲು ಮತ್ತು ಶಾಮಿಯಾನ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ನಾವು ಈ ಧರ್ಮ ಕಾರ್ಯದಲ್ಲಿ ಬಂದು ಸೇರ್ತೀವಿ ಅಂತ ಬರೋರನ್ನ ಸ್ವಾಗತಿಸ್ತೇನೆ. ಆದರೆ ಯಾರೊಬ್ಬರನ್ನ ಕೇಳುವಂತಹ ಪರಿಸ್ಥಿತಿ ನಮ್ಮದಲ್ಲ, ಕೇಳಬಾರ್ದು. ಯಾಕೆಂದರೆ ಅವರವ್ರ ಕಷ್ಟ ಏನಿರುತ್ತೋ ಹಾಗಾಗಿ ಸಹಾಯ ಮಾಡುವಂತಹ ಮನಸ್ಸು, ಗುಣ ಅದು ಆರ್ಡರ್ ಇಲ್ದಿರ, ಇಷ್ಟೇ ಮಾಡಬೇಕು ಅಂತಕ್ಕಂಥದ್ದಲ್ದಿರ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಸಹಾಯವನ್ನು ಈ ಒಂದು ಅದ್ಭುತವಾದಂಥ ಕಾಯಕಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಬನ್ನಿ, ನಿಮಗೆ ಅನಿಸಿದ್ದನ್ನು ನಾವು ಏನು ಮಾಡಬಹುದು, ಹೇಗೆಲ್ಲ ಮಾಡಿದ್ರೆ ಎಲ್ಲರಿಗೂ ಅನುಕೂಲವಾಗುತ್ತೆ ಎಂಬತಕ್ಕಂಥದ್ದನ್ನು ತಾವು ನನ್ನೊಂದಿಗೆ ಕೂತು ಚರ್ಚಿಸಬಹುದು. ಅದಕ್ಕೆ ಅಂತ ನಾನು ಸದಾ ನಿಮಗೆ ಸಿಗುವಂತಹದ್ದು ಈಗಾಗಲೇ ಅದರ ವಿಳಾಸ, ಅದರ ನಂಬರ್ ಕೊಟ್ಟಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಾವು ನಿಮಗೆ ನೇರವಾಗಿ ಸಿಗ್ತಾ ಇದ್ದೀವಿ. ಈಗ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ಈ ನಂಬರ್ಗೆ ನಿಮ್ಮ ಸಂದೇಹ, ಸಂಶಯಗಳು ಮತ್ತು ಅದಕ್ಕೆ ಬೇಕಾದಂಥ ಉಪಯುಕ್ತ ಮಾಹಿತಿ, ಅಥವಾ ನೀವು ನನಗೆ ತಿಳಿಸಬೇಕಾಗಿರುವ ವಿಚಾರ, ಅಥವಾ ನನ್ನಿಂದ ನಿಮಗೆ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಎಲ್ಲವನ್ನೂ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಈ ನಂಬರಲ್ಲಿ ಪ್ರತಿಯೊಂದು ವಿಧಿವಿಧಾನವನ್ನು ಸವಿಸ್ತಾರವಾಗಿ ತಿಳ್ಕೊಳ್ಬೋದು. ಹಾಗೆ ನಡೀತಕ್ಕಂಥ ಈ ಮಹಾಯಜ್ಞಕ್ಕೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಮನೆ ಮಕ್ಕಳು ಎಲ್ಲರನ್ನೂ ಕರೆತಂದು ಜೋಪಾನವಾಗಿ ಕರ್ಕೊಂಡು ಹೋಗಿ 1 ದಿನದ ಕಾರ್ಯಕ್ರಮ. ಹಾಗೆ ವ್ಯವಸ್ಥೆ ಅಂತ ಬಂದಾಗ, ಯಾಕೆಂದರೆ ಇಂತಹ ದೊಡ್ಡ ಕಾರ್ಯಕ್ರಮಗಳಾಗುವಾಗ ವ್ಯವಸ್ಥೆ ಅನ್ನೋ ಧ್ವನಿ ಎತ್ತಬಾರ್ದು. ಜೊತೆಗೆ ಕರ್ಮ ಕಳ್ಕೊಳ್ಳಿಕ್ಕಾಗಿ ಬರ್ತಿರೋರು ನಾವು ಅಲ್ಲಿ ಬಂದು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವು ಅನುಷ್ಠಾನವನ್ನು ನೋಡಿ, ಕಣ್ತುಂಬ ಆ ಪೂರ್ಣಾವತಿಯ ಕಾಲವನ್ನು ನೋಡಿ, ಶನೈಶ್ಚರ ಮಹಾಮಂತ್ರದ ಆ ಯಜ್ಞದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಿ ಅಲ್ಲಿ ಜಪಿಸಬೇಕಾದ್ದು, ಪ್ರಾರ್ಥನೆ ಮಾಡಬೇಕಾದ್ದು ಓಂ ಶಂ ಶನೈಶ್ಚರಾಯ ನಮಃ. ಹಾಗೆ ಬರಬೇಕಾದ್ರೆ ನೀವು ಏನು ತರಬೇಕು, ಹೇಗೆ ಬರಬೇಕು, ಭಗವಂತನಿಗೆ ನೀವು ಯಾವ ಥರ ಸೇವೆಗಳನ್ನು ಸಲ್ಲಿಸಬೇಕು, ಇದೆಲ್ಲವನ್ನು ಸವಿಸ್ತಾರವಾಗಿ ನಾವು ತಿಳಿಸ್ತೀವಿ. ಆದರೆ ಬರುವವರು ಯಾರು ಬರಿಗೈಲಿ ಬರ್ತಕ್ಕಂಥದ್ದಲ್ಲ. ಏನು ತರಬೇಕು? 9 ಎಳ್ಳುಬತ್ತಿಗಳನ್ನು ನಾವೇ ನಿಮ್ಮ ಕೈಯಾರ ನೀವೇ ತಯಾರು ಮಾಡ್ಕೋಬೇಕು. ಆ ಎಳ್ಳುಬತ್ತಿನ ತಯಾರು ಮಾಡುವಂತಹ ವಿಧಾನ ಏನು? ಒಂದು 50 ಗ್ರಾಮ್ ಎಳ್ಳು ತಗೊಳ್ಳಿ. ಎಳ್ಳು ತಗೊಂಡು ಶುದ್ಧಿ ಮಾಡಿ. ಎಳ್ಳನ್ನು ಶುದ್ಧಿ ಮಾಡೋದೊಂದು ಕ್ರಮ. ಆ ಶುದ್ಧಿ ಮಾಡಬೇಕಾದ್ರೆ ಅಲ್ಲಿ ಕಲ್ಲು ಮಣ್ಣು ಇರಬಾರ್ದು. ಎಳ್ಳನ್ನು ಕ್ಲೀನಾಗಿ ಆರಿಸಿ, ಆ ಆರಿಸುವಾಗ, ಜೋಪಾನ ಮಾಡುವಾಗ, ಅದನ್ನು ಶುದ್ಧೀಕರಿಸುವಾಗ ನಾನು ಹೇಳುವಂಥ ಬೀಜಾಕ್ಷರಿ ಮಂತ್ರವನ್ನು ಅಥವಾ ಶನೈಶ್ಚರ ಮಂತ್ರವನ್ನು, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು, ಆ ಮಂತ್ರವನ್ನು ಹೇಳ್ಕೋಬೇಕು. ಎಳ್ಳನ್ನು ಶುದ್ಧಿ ಮಾಡಬೇಕು. ಸಣ್ಣ ಸಣ್ಣದಾಗಿ 9 ಎಳ್ಳುಬತ್ತಿಯ ಇದು ಕಪ್ಪು ಬಟ್ಟೆಗಳನ್ನು ಕಟ್ ಮಾಡಿಟ್ಕೋಬೇಕು. ಅದಕ್ಕೆ ಕಪ್ಪು ದಾರವನ್ನು ತೆಗೆದುಕೊಳ್ಬೇಕು. ಅಪ್ಪಟವಾಗಿರ್ತಕ್ಕಂತಹ ಎಳ್ಳೆಣ್ಣೆಯಲ್ಲಿ ಅದನ್ನು ಹಾಕಿರಬೇಕು.
ಹಾಕಿ ದಾರದ ಗಂಟನ್ನು ಕಟ್ಟಿ ಆ ಎಳ್ಳುಂಡೆ ಅಂದರೆ ಆ ಎಳ್ಳು ಮತ್ತು ಬಟ್ಟೆ ಅದರಲ್ಲಿ ಇಟ್ಟು ಅದಕ್ಕೆ ಶಕ್ತಿ ಇದ್ದರೆ ಅದನ್ನು ಜೋಪಾನ ಮಾಡಿ ಇವತ್ತಿಂದಲೇ ಅದನ್ನು ರೆಡಿ ಮಾಡಿಬಿಡಿ. ಪ್ರತಿನಿತ್ಯ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಯಜ್ಞದ ಸಮಯದಲ್ಲಿ ತೊಗೊಂಡು ಬನ್ನಿ. ನೀವೇ ನಿಮ್ಮ ಕೈಯಾರ ಒಂದು ಭಗವಂತನಿಗೆ ಆರತಿಯನ್ನು ಮಾಡಿ. ಇದು ಶನೈಶ್ಚರನ ವಿಶೇಷವಾದಂತಹ ಆರಾಧನೆ ಮಾಡುವಂಥ ಕಾಲ. ಅಂದರೆ ಈ ಮಾಸದ ಕಡೆ ಅಂದರೆ ಈ ತಿಂಗಳ ಕೊನೆ 30ನೇ ತಾರೀಕು ನಡೀತಕ್ಕಂಥ ಈ ಅದ್ಭುತವಾದಂಥ ಈ ಮಹಾಯಜ್ಞದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹಾಸಂಕಲ್ಪವನ್ನು ಮಾಡಿ ಅದರಲ್ಲೂ ಮಕರ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ಈ ಒಂದು ಯಜ್ಞದ ಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಶನ್ನೋ ದೇವೀರಭಿಷ್ಠಯ ಆಪೋ ಭವಂತು ಭೀತಯಂಶಯೋರ್ವಿಶ್ರವಂತರಃ ಶನೈಶ್ಚರಾಯ ನಮಃ. ಶನೈಶ್ಚರ ಮಂತ್ರವನ್ನು ಹೇಳ್ತಿರಬೇಕು, ಅನುಷ್ಠಾನವನ್ನು ಮಾಡಬೇಕು. ಕೊಡುವಂಥ ಪ್ರಸಾದ ಅಲ್ಲಿ ಆ ಕ್ಷಣಕ್ಕೆ ಏನು ಪ್ರಸಾದ ತಯಾರಾಗುತ್ತೋ ಅದನ್ನು ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸಿ. ಬರೀ ಹೊಟ್ಟೆಯಲ್ಲಿ ಯಾರೂ ಹೋಗಬಾರ್ದು. ಇವತ್ತಿಗೂ ಯಾವತ್ತು ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯ ಆಯಿತೋ, ಸಾಲಿಗ್ರಾಮ ಯಾವತ್ತು ಆಶ್ರಮಕ್ಕೆ ಬಂತೋ ಅಂದಿನಿಂದ ಇಂದಿನವರೆಗೂ ನಿತ್ಯ ನಿರಂತರವಾಗಿ ಅನ್ನದಾಸೋಹ ನಡೀತಿರ್ತಕ್ಕಂಥ ಸಂಸ್ಥೆ ನಿಮ್ಮ ಆಶ್ರಮ ಅಂದರೆ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ. ಪ್ರತಿನಿತ್ಯ ಅನ್ನದಾಸೋಹ ನಡೀಬೇಕು. ಬರ್ತಕ್ಕಂಥ ಶನಿವಾರ ಭಾನುವಾರದಲ್ಲಿ ಬರುವಂಥ ಜನಸಾಗರ ಇದೆಯಲ್ಲ, ಎಲ್ಲರಿಗೂ ಅನ್ನಪ್ರಸಾದ ಆಗಬೇಕು. ಆ ಒಂದು ಚಿಂತನೆ ನಿಮ್ಮ ಮಹರ್ಷಿ ಆನಂದ ಗುರುಜಿಯವರದಾದ್ದರಿಂದ ಹಸಿದ ವ್ಯಕ್ತಿಗೆ ಯಾರೂ ಅನ್ನ ಕಾಣದಿರ ಬರೋದಿಲ್ಲ. ಎಲ್ಲರೂ ಶಕ್ತಿವಂತರಿದ್ದೀರಿ, ಎಲ್ಲರಿಗೂ ಭಗವಂತ ಅನ್ನ ಬರೆದಿಟ್ಟಿದ್ದಾನೆ ನಿಮ್ಮ ಹೆಸರಲ್ಲಿ. ಆದರೆ ಆ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ತಗೊಳ್ಳೋ ಪ್ರಸಾದ ಇದೆಯಲ್ಲ, ಅದು ಮಹಾಪ್ರಸಾದ ಆಗಬೇಕು. ನಿಮ್ಮೆಲ್ಲರಿಗೂ ಅದು ಅನುಕೂಲ ಆಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವಕೇಶವರನ್ನು ಆರಾಧನೆ ಮಾಡ್ತಕ್ಕಂತಹ ಈ ಕಾರ್ತೀಕ ಮಾಸ, ಕಾರ್ತೀಕದಲ್ಲಿ ಹಚ್ಚುವಂಥ ದೀಪ, ಅದರಲ್ಲೂ ದ್ವಾದಶಿ, ಅದರಲ್ಲೂ ವಿಶೇಷವಾಗಿ ತುಳಸಿ ಹಬ್ಬ. ತುಳಸಿ ಹಬ್ಬ ಅಂದರೆ ವಿಶೇಷವಾದಂತಹ ಆರಾಧನೆಯ ಹಬ್ಬ. ಬೆಟ್ಟದ ನೆಲ್ಲಿಕಾಯಿ, ಆ ಬೆಟ್ಟದ ನೆಲ್ಲಿಕಾಯಿ ಕೊಂಬನ್ನು ಆ ತುಳಸಿಯ ವೃಕ್ಷದ ಹತ್ರ ಇಟ್ಟು ಅಲ್ಲಿ ಒಂದು ಸಾಲಿಗ್ರಾಮವನ್ನು ಇಟ್ಟು ಅಲ್ಲಿ ನಡೆಸುವಂಥ ಪೂಜಾನುಷ್ಠಾನ ಇದು ಮಾಧವನಿಗೆ ಪ್ರೀತಿ. ಹಾಗಾಗಿ ಶಿವಕೇಶವರನ್ನ ಆರಾಧನೆ ಮಾಡ್ತಕ್ಕಂಥ ಈ ಶುಭ ದಿನ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಬನ್ನಿ ನೋಡೋಣ. ಮೊದಲು ಈ ಶುಭ ದಿನ. ದಿನ ವಿಶೇಷ ದಿನದಲ್ಲಿ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಫಲವನ್ನು ತಿಳ್ಕೊಳ್ಳುವಂಥ ಕ್ರಮ. ಯಾಕೆ ಆ ದಿನದ ವಿಶೇಷತೆ ಏನಿರುತ್ತೆ, ಅವತ್ತಿನ ತಿಥಿವಾರ ನಕ್ಷತ್ರವೇನಂತ ಗೊತ್ತಾದಾಗಲೇ ನಾವು ರಾಶಿಫಲದ ಕಡೆ ಗಮನ ಕೊಡಲಿಕ್ಕೆ ಆಗುವಂಥದ್ದು. ಹಾಗಾಗಿ ಇವತ್ತಿನ ಅದ್ಭುತವಾದಂಥ ಫಲಾಫಲಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇವತ್ತಿರತಕ್ಕಂತಹ ರಾಶಿ ನಕ್ಷತ್ರ ಹೇಗಿದೆ, ನಕ್ಷತ್ರ ಮತ್ತು ಯೋಗ ಫಲ ಹೇಗಿದೆ ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ ಅಂದರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶಿವಕೇಶವರ ಆರಾಧನೆ ಮಾಡತಕ್ಕಂಥ ಈ ಕಾರ್ತಿಕ ಮಾಸದಲ್ಲಿ ಎಲ್ಲೇ ಶಿವಾಲಯ ಕಂಡು ಅಲ್ಲೊಂದು ದೀಪವನ್ನು ಹಚ್ಚು, ಶಿವನಿಗೆ ನಡೆಸುವಂಥ ಅಭಿಷೇಕವನ್ನು ಕಣ್ತುಂಬಿಸ್ಕೋ ಅಂತ ಹೇಳ್ತಾರೆ. ಶಿವನಿಗೆ ಬಹಳ ಇಷ್ಟಪಡ್ತಕ್ಕಂಥದ್ದೇನು, ಗಂಗಾಜಲದಿಂದ ಅಭಿಷೇಕ ಅಂದರೆ ಗಂಗೆಯ ಅಭಿಷೇಕ ಅಂದರೆ ಕಾವೇರಿ ಅಭಿಷೇಕ ಅಥವಾ ನೀರಿನ ಅಭಿಷೇಕ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧಿ ಆಗಿರ್ತಕ್ಕಂಥ ಒಂದಷ್ಟು ಶಿವಾಲಯಗಳು, ಎಷ್ಟೋ ಶಿವಾಲಯಗಳು ಇವತ್ತಿಗೂ ಸಹಿತ ಸಾಕಷ್ಟು ಕಡೆ ನಿಂತು ಹೋಗ್ಬಿಟ್ಟಿದೆ. ಪೂಜೆ ಪುನಸ್ಕಾರಗಳು ಮಾಡೋರಿಲ್ಲ. ಯಾಕೆಂದರೆ ಎಲ್ಲರೂ ಅವ್ರವ್ರ ಪ್ರಾಂತ್ಯ, ಎಲ್ಲರೂ ಸಿಟಿ ಜೀವನಕ್ಕೆ ನೋಡ್ತಾ ಇದ್ದಾರೆ. ಆದರೆ ಹಳ್ಳಿಗಳ ಕಡೆ ಇರ್ತಕ್ಕಂಥದ್ದಾಗಿರಲಿ ಅಥವಾ ಪುರಾಣ ಪ್ರಸಿದ್ಧಿ ಆಗಿರಲಿ, ಹಿಂದೆ ಋಷಿಮುನಿಗಳ ಕಾಲದಲ್ಲಿ ಪ್ರತಿಷ್ಠಾಪನೆ ಆದಂಥ ಸಾನ್ನಿಧ್ಯಗಳಿರಲಿ, ಅಂಥ ಸಾನ್ನಿಧ್ಯಗಳನ್ನು ಹುಡುಕಿ ಇಂತಹ ಒಂದು ಕಾರ್ತೀಕ ಮಾಸದಲ್ಲಿ ತಾವು ಹೋಗಿ ಒಂದಷ್ಟು ಶಿವನಿಗೆ ಅಭಿಷೇಕವನ್ನು ನೀವೇ ನಿಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡಿ, ನೀವೇ ನಿಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಒಂದಷ್ಟು ಬಿಲ್ವಪತ್ರೆ, ಒಂದಷ್ಟು ಭಸ್ಮ, ಒಂದಷ್ಟು ರುದ್ರಾಕ್ಷಿಯನ್ನು ಹಾಕಿದರೆ ಸಾಕು, ಆನಂದ ಪಡ್ತಾನೆ ಭಗವಂತ. ಶಿವ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ವಿಷ್ಣು ಅಲಂಕಾರ ಪ್ರಿಯ. ವಿಷ್ಣುವಿಗೆ ನೀವು ಎಷ್ಟು ಅಲಂಕಾರ ಮಾಡಿದ್ರೂ ಇನ್ನೂ ಮಾಡಬೇಕು, ಇನ್ನು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ರೇಷ್ಮೆ, ಪೀತಾಂಬರಿ ವಸ್ತ್ರ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದು ವಿಷ್ಣು ದೇವರಿಗೆ. ಆದರೆ ಶಿವನಿಗೆ ಹಾಗಲ್ವಲ್ಲ. ಶಿವನಿಗೆ ಬೇಕಾದಿಷ್ಟೇ ಅಭಿಷೇಕ. ನೀವೆಷ್ಟು ಅಭಿಷೇಕ ಮಾಡ್ತೀರಿ ಮಾಡಿ, ಎಷ್ಟು ಬಿಂದಿಗೆ ನೀರು ಹಾಕ್ತೀರಿ ಹಾಕಿ. ಸದಾಕಾಲ ತಂಪಲ್ಲಿರ್ತಕ್ಕಂಥದ್ದು ಚಂದ್ರಶೇಖರ, ತಪಸ್ಸಿಗೆ ಕೂತಿರ್ತಾನಂತ. ಆದರೆ ತಲೆ ಮೇಲೆ ಚಂದ್ರನ ಇಟ್ಕೊಂಡಿದ್ದಾನೆ, ಸದಾಕಾಲ ತಂಪು ಬೇಕು. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಭಸ್ಮ, ಬಿಲ್ವಪತ್ರೆ, ಇದರ ಮಧ್ಯದಲ್ಲಿ ಈ ತುಂಬೆ ಹೂವು ಇದೆಯಲ್ಲ, ತುಂಬೆ ಹೂವು ಸಕಲ ವಿಧವಾದಂತಹ ಕಾರ್ಯಗಳನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. 11 ತುಂಬೆ ಹೂವನ್ನ ತಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಿಂದ ಆ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ನೋಡಿ. ಆ ದಿನದ ಇದು ಕಾಯಕ ನಿಮಗೆ ಹೇಗಾಗುತ್ತೆ. ನೀವೆಂತಹ ಸಂಕಷ್ಟದಲ್ಲಿರಿ, ಎಂಥ ಸಮಸ್ಯೆಯನ್ನು ಹೊತ್ಕೊಂಬನ್ನಿ, ಯಾವುದೇ ಒಂದು ಸಮಸ್ಯೆ ಟೆನ್ಷನಲ್ಲಿದ್ದರೂ
11 ಅಥವಾ 21 ತುಂಬೆ ಹೂನ ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ನಿಮ್ಮ ಕೈಯಲ್ಲಿ ತುಂಬೆ ಹೂನ ತಂದು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟು ಅಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿಕೊಂಡ್ರೆ ನಿಮ್ಮ ಅದ್ಭುತವಾದಂತಹ ಆ ದಿನದ ಕಾಯಕ ಸಿದ್ಧಿಸ್ಕೊಳ್ತೀರಿ. ಅಂತಹ ಅದ್ಭುತವಾದಂಥ ಫಲ ಅದರಲ್ಲಿದೆ. ಇನ್ನು ಶ್ರೀ ಕ್ರೋಧಿರಾಮ ಸಂವತ್ಸರ ದಕ್ಷಿಣಾಯನಿ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷ 12/11/2024 ಮಂಗಳವಾರ ಏಕಾದಶಿ ಉತ್ತರಾಭಾದ್ರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಕಾರ್ತೀಕ ಮಾಸದಲ್ಲಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೆ ವಿಶೇಷವಾದಂಥ ಉತ್ಸವ. ಮೇಲ್ಕೋಟೆ ಚೆಲುವನಾರಾಯಣನಿಗೆ ನಡೀತಕ್ಕಂಥ ಇವತ್ತಿನ ರಥ ಅದ್ಭುತವಾದಂಥದ್ದು. ಮೇಲ್ಕೋಟೆ ಯಾರು ನೋಡಿಲ್ಲ, ಮೇಲ್ಕೋಟೆ ಎಲ್ಲರಿಗೂ ಪರಿಚಯ ಇದೆ. ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣನ ನೋಡಲಿಕ್ಕೆ 2 ಕಣ್ಗಳ ಸಾಲದು. ರಾಮಾನುಜಾಚಾರ್ಯರು ಅವರ ಸ್ವಹಸ್ತದಿಂದ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣನ ಆ ಸುಂದರವಾದಂಥ ವಿಗ್ರಹ, ನಯನ ಮನೋಹರವಾಗಿರತಕ್ಕಂಥ ವಿಗ್ರಹ, ಅಲ್ಲಿ ನಡೆಯುವಂತಹ ಉತ್ಸವಗಳು, ಆ ಉತ್ಸವದ ಮೂರ್ತಿ ಇವತ್ತು ನೆನ್ನೆದಲ್ಲ, ವರ್ಷಗಳು ದಾಟಿರ್ತಕ್ಕಂಥದ್ದು. ಅದಕ್ಕೊಂದು ಇತಿಹಾಸ ಇರತಕ್ಕಂಥದ್ದು. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಎಂಬತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಅಲ್ಲಿ ಶಿವ ಸಾನ್ನಿಧ್ಯವೂ ಇದೆ, ವಿಷ್ಣು ಸಾನ್ನಿಧ್ಯವೂ ಇದೆ. ಹಾಗಾಗಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯನ್ನು ಕಣ್ತುಂಬಿಸ್ಕೊಂಡು ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ದರ್ಶನ ಮಾಡಲಿಕ್ಕಾಗಿ ಅಲ್ಲಿಗೆ ಬರ್ತಕ್ಕಂಥ ಯಾತ್ರಿಕರು ಒಬ್ಬಿಬ್ಬರಲ್ಲ. ಕಳೆದ ಬಾರಿ ರಥಸಪ್ತಮಿ ಕಾಲದಲ್ಲಿ ನಡೆದಂತಹ ವೈಭವಪೂರಿತವಾದಂಥ ಅನುಷ್ಠಾನ ಮೇಲ್ಕೋಟೆಯಲ್ಲೇ ನಡೆಸಿದ್ವಿ ನಾವು. ಹಾಗೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯಲ್ಲಿ ಇನ್ನೊಂದು ಅದ್ಭುತವಾದಂಥ ರೀತಿ ಅನುಷ್ಠಾನ ನಡೆಯುತ್ತೆ. ಆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಚೆಲುವನಾರಾಯಣನ ದರ್ಶನ ಜೊತೆಗೆ ತಾಯಿಯ ದರ್ಶನ ವಿಶೇಷವಾಗಿರ್ತಕ್ಕಂಥದ್ದು. ಚೆಲುವನಾರಾಯಣನಿಗೆ ತುಂಬ ಅಲಂಕಾರ ಮಾಡಬೇಕಾದ್ದಿಲ್ಲ. ಚಿಕ್ಕದಾಗಿ 1-2 ತುಳಸಿ ದಳ ಬಿಟ್ಟು ಆ ಸ್ವಾಮಿಯ ಆ ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ವಿಗ್ರಹವನ್ನು ಕಣ್ತುಂಬಿಸ್ಕೊಂಡ್ಬಿಟ್ರೆ ಅದರ ಆನಂದವೇ ಆನಂದ. ಬನ್ನಿ ಸ್ವಾಮಿನ ದರ್ಶನ ಮಾಡೋಣ. ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಈ ಅನುಷ್ಠಾನವನ್ನು ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ನಿಂತಿರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಅದು ಆನಂದವಾಗಿರ್ತಕ್ಕಂಥದ್ದು. ಇವತ್ತು ಸ್ವಾಮಿಗೆ ನಡೀತಕ್ಕಂಥ ರಥೋತ್ಸವ ಕಾಲಕ್ಕೆ ಈಗಾಗಲೇ ರಾಜ್ಯದ ಮೂಲೆಗಳಿಂದ ಸ್ವಾಮಿಯನ್ನು ನಂಬಿ ಆರಾಧನೆ ಮಾಡ್ತಿರ್ತಕ್ಕಂಥ ಎಷ್ಟೋ ಕುಟುಂಬಗಳು ಇವತ್ತು ಸ್ವಾಮಿಯನ್ನು ಹತ್ತಿರದಿಂದ ದರ್ಶನ ಮಾಡಬೇಕು. ಎಷ್ಟೇ ಆದರೂ ಗರ್ಭಗುಡಿಯಿಂದ ಸ್ವಾಮಿ ವಿರಾಜಮಾನಾಗಿ ರಥದಲ್ಲಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಕ್ಕಂಥ ಕಾಲ ಅಲ್ವಾ. ಯಾವುದೇ ರಥೋತ್ಸವಗಳಿಗಾದರೂ ಒಂದು ವಿಶೇಷತೆ ಇದೆ, ಒಂದು ಅನುಷ್ಠಾನ ಇದೆ, ಒಂದು ಶ್ರದ್ಧಾ ಭಕ್ತಿಯಾಗಿ ಆರಾಧನೆ ಮಾಡತಕ್ಕಂಥ ಒಂದು ಸಾನ್ನಿಧ್ಯವಿದೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಚೆಲುವನಾರಾಯಣ ಸ್ವಾಮಿ ಆತನ ಪೂರ್ವ ಆ ವಿಗ್ರಹ ಹುತ್ತದಲ್ಲಿತ್ತಂತೆ. ಆ ಹುತ್ತದಲ್ಲಿದ್ದಂತಹ ವಿಗ್ರಹವನ್ನು ಆ ಭಾಗಕ್ಕೆ ಧರ್ಮ ಪ್ರಚಾರಕ್ಕಾಗಿ ಬಂದಂತಹ ರಾಮಾನುಜಾಚಾರ್ಯರು ಅಲ್ಲಿದ್ದಂಥ ವಿಗ್ರಹವನ್ನು ಮನಕಂಡು ಸ್ವಾಮಿ ಸ್ವಪ್ನದಲ್ಲಿ ಕಂಡು, ಆಗ ನಾನು ಈ ಹುತ್ತದಲ್ಲಿದ್ದೀನಿ ಎಂದಾಗ ಹುತ್ತವನ್ನು ಶುದ್ಧ ಜಲದಿಂದ ಶುದ್ಧಿಪಡಿಸಿದಾಗ ಒಳಗೆ ಕಂಡು ಬಂದಂತಹದ್ದೇ ಚೆಲುವನಾರಾಯಣನ ಆ ಮುದ್ದಾದಂಥ ಮಗವನ್ನು ನೋಡಿ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಎಲ್ಲರನ್ನೂ ಹರಸಿ ಆಶೀರ್ವಾದ ಮಾಡಿದಂಥ ಕೀರ್ತಿ ಭಗವಂತಂದು. ಇಂದಿಗೂ ಬ್ರಹ್ಮದೇವರು ಸಹಿತ ಬ್ರಹ್ಮದೇವರ ಕರಾರ್ಚಿತದಲ್ಲಿ ಪೂಜಿಸಿರ್ತಕ್ಕಂತಹ ಉತ್ಸವ ಮೂರ್ತಿಯೂ ಅಲ್ಲಿದೆ. ಅಂದರೆ ಚೆಲುವನಾರಾಯಣನ ಸಾನ್ನಿಧ್ಯ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ. ಇವತ್ತಿನ ಈ ಶುಭ ದಿನ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗ್ತಾ ಇದೆ. ಇದೊಂದು ಸೌಭಾಗ್ಯವೇ ಸರಿ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಭಗವಂತನಿಂದ ಕೊಟ್ಟಂಥ ಆ ಮಹಾಪ್ರಸಾದ ತುಳಸಿ ಪ್ರಸಾದ ನೋಡಿ ಹೋಗುವ ಭಕ್ತರಿಗೆ ಒಂದಷ್ಟು ತುಳಸಿ ಪ್ರಸಾದ ಸಿಕ್ಬಿಟ್ರೆ ಸಾಕು, ಆ ಸಾನ್ನಿಧ್ಯದಲ್ಲಿ ಅಷ್ಟೇ ವಿಶೇಷ. ಇಂದಿಗೂ ರಾಜಮನೆತನದಲ್ಲಿ ಅಲ್ಲಿ ನಡೀತಕ್ಕಂತಹ ಅನುಷ್ಠಾನಗಳಿಗೆ ಇಂದಿಗೂ ರಾಜಪರಿವಾರ ಅಲ್ಲಿಗೆ ಸದಾಕಾಲ ಭಗವಂತನ ಸೇವೆಗೆ ಮೀಸಲಾಗಿಟ್ಟಿದ್ದಂಥ ಸೇವೆಗಳು ಇವತ್ತಿಗೂ ಸಾಕಷ್ಟಿದೆ. ಅಂತಹ ಅದ್ಭುತವಾದಂತಹ ಚೆಲುವನಾರಾಯಣ ಸ್ವಾಮಿಯ ರಥೋತ್ಸವದ ಈ ಶುಭ ಸನ್ನಿವೇಶ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಮಹಾವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಚೆಲುವನಾರಾಯಣನ ಸುಂದರವಾದಂತಹ ನಯನ ಮನೋಹರವಾಗಿರತಕ್ಕಂತಹ ಮೂರ್ತಿ ಮಹಾವಿಗ್ರಹವನ್ನು ನಾವು ಕಣ್ತುಂಬಿಸ್ಕೊಳ್ತಿದ್ದೀವಿ. ಇದು ಸಾಲಿಗ್ರಾಮ ಶಿಲೆ ಅಂತಲೂ ಹೇಳ್ತಾರೆ. ಹಾಗೆ ಇಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನ ತ್ರಿಕಾಲ ಅನುಷ್ಠಾನವಾಗಿದ್ದು ಬೆಳಗಿನಿಂದ ಸಂಜೆವರೆಗೂ ನಡೀತಕ್ಕಂಥ ಅನುಷ್ಠಾನಗಳು ಬಹಳ ವಿಶೇಷ. ಇಲ್ಲಿ ಸ್ವಾಮಿಗೆ ಅಭಿಷೇಕ ಅಂತೂ ಮತ್ತಷ್ಟು ವಿಶೇಷ. ಇನ್ನು ಮಾಘ ಮಾಸದಲ್ಲಿ ನಡೀತಕ್ಕಂಥ ರಥಸಪ್ತಮಿಯ ಪೂಜಾ ಅನುಷ್ಠಾನ ಅಂತೂ ಅದು ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿ ಪ್ರಸನ್ನತೆ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ. ಭಗವಂತನ ಆ ದರ್ಶನ ಮಾಡುವಷ್ಟು ಕಾಲವೂ ಸಹಿತ ಅದ್ಭುತವಾದಂಥ ಒಂದಷ್ಟು ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗತ್ತೆ. ಎಲ್ಲರಿಗೂ ಚೆಲುವನಾರಾಯಣನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಭಗವಂತನ ಪ್ರಾರ್ಥನೆ, ಭಗವಂತನ ಆರಾಧನೆ, ಅದ್ಭುತವಾದಂತಹ ಇಂಥ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಳೋದು ಬಹುಶಃ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ದಿರ ಮತ್ತು ಯಾವ ಕಾರ್ಯಕ್ರಮ ನಿಮಗೆ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅವತ್ತಿಂದ ಅವತ್ತಿಗೆ ಇರತಕ್ಕಂಥ ವಿಶೇಷತೆಗಳಾಗಲಿ, ಪುಣ್ಯಕ್ಷೇತ್ರಗಳಾಗಲಿ, ತೀರ್ಥಕ್ಷೇತ್ರಗಳಾಗಲಿ, ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯಗಳ ದರ್ಶನ ಮಹರ್ಷಿವಾಣಿ ಕಾರ್ಯಕ್ರಮ ಬೆಳಗಿನ ಶುಭ ಮುಹೂರ್ತದಲ್ಲಿ ನಾವು ನೀವು ಮನೆಯಲ್ಲೇ ಕೂತು ನೋಡುವಂಥ ಭಾಗ್ಯ ನಮ್ಮದಾಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲದತ್ತ ಗಮನ ಹರಿಸಬೇಕಲ್ವ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಭಗವಂತನ ಪ್ರಾರ್ಥನೆ ಎಲ್ಲರಿಗೂ ಸಹಿತ ಅನುಗ್ರಹ ಸಿಗಲಿ. ಕಾರ್ತೀಕ ಮಾಸ ಸರ್ವಂ ಶಿವಮಯಂ. ಕಾರ್ತೀಕ ದೀಪೋತ್ಸವ ಅದ್ಧೂರಿತವಾಗಿ ನಡೀತಿರ್ತಕ್ಕಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನ, ಭಗವಂತನ ಅನುಗ್ರಹ ಎಲ್ಲಿಂದ ಎಲ್ಲೋದ್ರೂ ಸಹಿತ ಹಚ್ಚುವಂಥ ದೀಪ. ಕಾರ್ತೀಕ ಮಾಸದಲ್ಲಿ ಬೆಳಗ್ಗಿನೂ ದೀಪ, ಮಧ್ಯಾಹ್ನ ದೀಪ, ಸಂಧ್ಯಾಕಾಲದ ದೀಪ. ದೀಪಕ್ಕೆ ಸೂರ್ಯನ ಕಿರಣಗಳಿದ್ದರೂ ದೀಪವನ್ನು ಹಚ್ಚಬೇಕಾದಂಥ ಸಮಯ ಈ ಕಾರ್ತೀಕ ಮಾಸ. ಹಾಗಾಗಿ ಕಾರ್ತೀಕ ದೀಪೋತ್ಸವಗಳು ಸಾಕಷ್ಟು ಕಡೆ ನಡೆಯುತ್ತೆ. ಹಾಗೆ ಕಾರ್ತೀಕ ದೀಪೋತ್ಸವ, ಕಾರ್ತೀಕ ಮಾಸದಲ್ಲಿ ಬರ್ತಕ್ಕಂಥ ಕಾರ್ತೀಕ ಹುಣ್ಣಿಮೆ ಇದೆಯಲ್ಲ, ಕಾರ್ತೀಕ ಮಾಸದ ಹುಣ್ಣಿಮೆ ಅಂದರೆ ಅದು ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಕಾರ್ತೀಕ ಮಾಸದ ಹುಣ್ಣಿಮೆಯ ಕಾಲ ಚಂದ್ರನ ದರ್ಶನ ಮಾಡ್ತಾ ಆಗ ನೀವು ಹಚ್ಚುವಂಥ ದೀಪ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಗಳು ದೂರ ಆಗುತ್ತೆ. ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಆರೋಗ್ಯ ಸಿದ್ಧಿ ಆಗುತ್ತೆ. ತಾಯಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಕಾರ್ತೀಕ ಹುಣ್ಣಿಮೆ ತಪ್ಪದಿರ ಎಲ್ಲರೂ ದೀಪವನ್ನು ಹಚ್ಚಿ. ಒಳ್ಳೆಯದಾಗಲಿ. ಕಾರ್ತೀಕ ದೀಪೋತ್ಸವ, ಕಾರ್ತೀಕ ಮಾಸದ ಹುಣ್ಣಿಮೆ ಅಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅವತ್ತು ಶಿವಾರಾಧನೆ, ಶಿವನಿಗೆ ನಡೀತಕ್ಕಂಥ ಅಭಿಷೇಕ. ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕಾರ್ತೀಕ ಮಾಸದ ಹುಣ್ಣಿಮೆ ಪ್ರತಿಯೊಬ್ಬರೂ ವಿಶೇಷವಾದಂಥ ಅನುಷ್ಠಾನಗಳನ್ನೇ ಮಾಡ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹವನ್ನು ಪಡಿತಕ್ಕಂತಹ ಈ ಶುಭ ದಿನ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತೃಪ್ತಿಕರವಾದಂಥ ರೀತಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಯೋಗಗಳು ಎಲ್ಲರಿಗೂ ಚೆನ್ನಾಗಿರಬೇಕು. ಆ ಯೋಗ ಫಲವ ಸಿದ್ಧಿಯಾಗಬೇಕಾದರೆ ಭಗವಂತನ ಅನುಗ್ರಹ ಬೇಕು. ಅನುಗ್ರಹವನ್ನು ಪಡೆಯುವಂಥ ಈ ಶುಭ ದಿನ ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ತಾವು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಇವತ್ತು ನೀವು ಮಾಡುವಂಥ ಕಾಯಕವನ್ನು ಕೂತು ಸಮಾಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಮೇಷರಾಶಿಯವರು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 12 ನಿಮಿಷದಿಂದ 4:13 ನಿಮಿಷದವರೆಗೂ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಮ್ಮ ಚಿಂತನೆ ಏನೇ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭರಾಶಿ ವೃಷಭಲಗ್ನ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಮಾಡುವಂತಹ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು, ಜೀವನೋಪಾಯದ ಕೆಲಸಕ್ಕಾಗಲಿ ಅಥವಾ ತಮ್ಮ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದಾಗಲಿ, ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಎಂಬತಕ್ಕಂಥ ಆಗಷ್ಟೇ ವ್ಯಾಪಾರ ವ್ಯವಹಾರವನ್ನು ಮಾಡಲಿಕ್ಕೆ ಬಂದವರಾಗಲಿ ಅಥವಾ ಉದ್ಯೋಗಕ್ಕಾಗಿ ಆಸೆ ಆಕಾಂಕ್ಷೆಯನ್ನು ಕಟ್ಟಿಕೊಂಡು ಒಳ್ಳೆ ಕಡೆ ಒಂದು ಉದ್ಯೋಗ ಸಿಗಲಿ ಅಂತ ಪ್ರಯತ್ನ ಪಡ್ತಕ್ಕಂಥವ್ರಿಗಾಗಲಿ ಇವತ್ತು ಬಹಳ ಅದೃಷ್ಟ ಇರತಕ್ಕಂಥ ದಿನವೇ ಸರಿ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಶತ್ರುಗಳು ದೂರ ಆಗ್ತಾರೆ. ವೃಷಭ ರಾಶಿಯವರಿಗೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ. ಸಾಧ್ಯವಾದರೆ ಇವತ್ತು ವಿಷ್ಣು ಆಲಯಕ್ಕೆ ಬಂದು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ, ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದಷ್ಟು ಸಿಹಿ ಪದಾರ್ಥಗಳನ್ನು ಮಕ್ಕಳಿಗೆ ಕೊಟ್ಟು ಅಥವಾ ವಯಸ್ಸಾದಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಕಡೆ ಹೊರಟ್ರೆ ಖಂಡಿತ ಒಳ್ಳೆ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಗಂಟ್ಲಿಗೆ ಸಂಬಂಧಪಟ್ಟದ್ದು ನಿಮ್ಮ ಸ್ವರ ವ್ಯತ್ಯಾಸವೋ ಅಥವಾ ಗಂಟ್ಲು ಕಿಚಕಿಚ ಅಂತಕ್ಕಂಥದ್ದು ಅಥವಾ ಯಾವುದೋ ಮಾತು ಸರಿಯಾಗಿ ನಡಿಗೆ ಆಗದಿರತಕ್ಕಂಥದ್ದು, ಮಾತು ಸ್ಪಷ್ಟತೆ ಬರೆದಿರತಕ್ಕಂಥದ್ದು ಅಥವಾ ಆಡುವ ಮಾತು ತೊದಲ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಏನನ್ನು ಮಾಡಿ ಆ ಸಮಯಕ್ಕೆ ನೀವು ಕೆಲಸ ಗೆಲ್ಲಬೇಕಾಗತ್ತಲ್ಲ ಅಲ್ಲಿ ಒಂದು ಅಡಚಣೆ ಆಗುವಂಥದ್ದು ಇರುತ್ತೆ.
ಇದನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಇವತ್ತು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡೋದ್ರಿಂದ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸಂಜೆಯವರೆಗೂ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಹೋಗಬೇಕಾದ್ರೂ ಯಾವುದೇ ಮಾಡಬೇಕಾದ್ರೂ ಅದ್ರ ಬಗ್ಗೆ ಒಂದು ಸರಿಯಾದ ಚಿಂತನೆ ಇರಲಿ, ಅನುಭವಸ್ಥರ ಮಾತನ್ನು ಆಲಿಸುವಂಥದ್ದಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ವೃತ್ತಿ, ಅಭಿವೃದ್ಧಿ, ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ನೀವು ಜವಾಬ್ದಾರಿ ತೆಗೆದುಕೊಳ್ತಕ್ಕಂಥದ್ದು. ಮನೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಮಾತು ಬಂದರೂ, ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಬೇರೆ ಥರ ಮಾತಾಡಿದ್ರು, ಅಥವಾ ನಿಮಗೆ ಇಷ್ಟವಿಲ್ಲದಿರತಕ್ಕಂಥ ಕೆಲಸ ನಿಮ್ಮ ಸುತ್ತಮುತ್ತ ಪರಿಸರ ಮಾಡ್ತಾ ಇದ್ರು, ಅದು ಆ ಕ್ಷಣದವರೆಗೂ ಮಾತ್ರ, ಅದು ಪರ್ಮನೆಂಟ್ ಅಲ್ಲ, ಅಥವಾ ಅದೇ ಜೀವನ ನಡೆಯಲ್ಲ. ಆದರೆ ಆ ಕ್ಷಣ ನಿಮ್ಮ ಮನಸ್ಸಿಗೆ ಆಗುವಂತಹ ನೋವಿನ ಸಂಗತಿಗಳಿದೆಯಲ್ಲ, ಅದು ಅಲ್ಲೇ ಮರೆತು ಹೋಗಬೇಕು. ಯಾವುದೇ ಒಂದು ಸಮಸ್ಯೆ ಆಗ ಹಾಗೆ ಉಳಿಯಲ್ಲ. ಹಾಗೆ ಯಾವುದೇ ಒಂದು ಸಂತೋಷದ ಸಮಯ ಹಾಗೆ ಜೀವನ ಪೂರ್ತಿ ನಡೆಯಲ್ಲ. ಸಮಸ್ಯೆ ಆಗಿರಲಿ, ಸಂತೋಷ ಆಗಿರಲಿ, ಕಷ್ಟ ಆಗಲಿ, ಸುಖ ಆಗಲಿ, ಯಾವುದಾದ್ರೂ ಆಯಾ ಕ್ಷಣದವರೆಗೂ ಮಾತ್ರನೇ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಇವತ್ತಿನ ದಿವಸ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಒಂದು ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಅಲ್ಲಿ ಪಠನೆ ಮಾಡಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆ. ಅಕ್ಕಿ ಅಂದರೆ ಚಂದ್ರ, ಕಡಲೆಬೇಳೆ ಅಂದರೆ ಗುರು. ಈ ಎರಡೂ ಧಾನ್ಯಗಳನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಸದಾಕಾಲ ನಮ್ರತೆಯಿಂದ, ಶಾಂತಿಯಿಂದ ಯಾವುದಾದ್ರು ಒಂದು ಕೆಲಸ ಸಾಧನೆ ಮಾಡ್ಕೋಬೇಕಾದ್ರೆ ಒಂದಷ್ಟು ವಿನಯದಿಂದ ಇರತಕ್ಕಂಥ ನಿಮಗೆ ಇವತ್ತು ಬೆಳಗಿನಿಂದಲೇ ಒಂದಷ್ಟು ರೌದ್ರ ಅವತಾರ. ಯಾಕೆಂದರೆ ಒಂದಷ್ಟು ವಿಚಾರಗಳು ತಲೆಗೆ ತುಂಬಿಕೊಂಡು ಅದಾಗುತ್ತೋ ಬಿಡುತ್ತೋ, ಆ ದಾರಿ ಸರಿ ಇದೆಯೋ ಇಲ್ವೋ, ಅಥವಾ ಈ ದಾರಿಯಲ್ಲಿ ಏನಾದರೂ ತೊಂದರೆ ಬರುತ್ತೋ ಏನೋ, ಎಲ್ಲವೂ ನೀವೇ ನಿರ್ಧಾರ ಮಾಡಿಬಿಡ್ತೀರಿ. ಆ ನಿರ್ಧಾರ ಒಳ್ಳೆಯದಲ್ಲ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದು ಬದಲಾವಣೆ ಬೇಕು. ಹಾಗೆ ಸರಿಯಾದ ಚಿಂತನೆ ಇರಬೇಕು, ಒಳ್ಳೆ ಸನ್ಮಾರ್ಗ ಇರಬೇಕು. ಭಗವತಿಯ ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಕರ್ಕಾಟಕ ರಾಶಿಯವರು ಗಿರಿಜಾಶಂಕರನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಯಾರು ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಿ, ನಿಮ್ಮನ್ನು ಮಾತಾಡೋದು ಒಂದು ದೊಡ್ಡ ಅದ್ಭುತವಾದಂಥ ಕಾಯಕವೇ ಸರಿ. ಯಾಕೆಂದರೆ ನೊಂದು ಮನಸ್ಸುಗಳಿಗೆ ಒಂದು ಪರಿಹಾರವನ್ನು ಕಲ್ಪಿಸಬೇಕಾದ್ದು ಮಹರ್ಷಿ ವಾಣಿ ಕಾರ್ಯಕ್ರಮದ ದೊಡ್ಡ ಜವಾಬ್ದಾರಿ. ಬನ್ನಿ, ಯಾರು ಕರೆ ಮಾಡಿದ್ದೀರಿ? ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಗಳೇ. ನಿಮ್ಮ ಜೊತೆಲಿ ಮಾತಾಡಬೇಕು ಅಂತ 10 ವರ್ಷದಿಂದ ಕಾದೆ ಗುರುಜಿ ನಾನು. ನೋಡಮ್ಮ, ಇವತ್ತು ನಿನ್ನ ಅದೃಷ್ಟವೋ ಅಥವಾ ಮಾತಾಡುವಂಥ ಒಂದು ಸೌಭಾಗ್ಯವೋ ಇವತ್ತು ಸಿಕ್ಕಿದೆ. ಹೇಳು ತಾಯಿ. ಸ್ವಾಮೀಜಿ, ತುಂಬಾ ತೊಂದರೆ ಸ್ವಾಮೀಜಿ. ಅಮ್ಮ 2 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಹೋದ್ರು. ಪಕ್ಕದ ಮನೆ ಅಮ್ಮನ ಹೆಂಡತಿ ಜೊತೆ ಜಗಳ ಕಾಯ್ಕೊಂಡು ಇವಾಗ ಮನೇಲಿರೋದು ಒಬ್ಳೇನೆ. ನಾವು 6 ಜನ ಅಕ್ಕ ತಂಗಿ ಜೊತೆ ಸ್ವಾಮೀಜಿ. ಮನೇಲಿ ತುಂಬಾ ತೊಂದ್ರೆ. ಮದ್ವೆ ಒಂದ್ ತಂಗಿ ಮದ್ವೆ ಮಾಡಿದೆ, ತುಂಬಾ ಸಾಲ ಮಾಡ್ಕೊಬಿಟ್ಟೆ. ಜಮೀನ್ ಮಾರ್ಬೇಕು, ಜಮೀನ್ಗೆ ಯಾರು ಬರ್ತಿಲ್ಲ, ಬರ್ತಾರೆ ತಿರ್ಗಾ ಕೇಳಲ್ಲ. ಆರೋಗ್ಯವರ ಸರಿ ಇಲ್ಲ, ಒಬ್ಳೆ ಗುರುಜಿ ಇರೋದು. ಯಾಕೆ ಒಬ್ಬರೇ ಆಗಿದ್ದೀರಿ ನೀವು ಅಷ್ಟು ಜನ? ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಂತ ಹೇಳಿದಾಗ ನಮ್ ತಾಯಿ ನನ್ಗೆ ಅಷ್ಟು ಬೆಂಬಲವಾಗಿದ್ರು. ಇವಾಗ ಮನೇಲಿ ಒಬ್ಳೆ ಇದ್ದೀನಿ, ನಾನು ತಾಯಿ ಇಬ್ರಿದ್ದು. ನಾನು ಮಾತು ಹೇಳ್ತೀನಿ ಕೇಳಮ್ಮ. ಇವಾಗ ತುಂಬಾ ಕಷ್ಟ ಗುರುಜಿ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ 10 ವರ್ಷದಿಂದ ಟ್ರೈ ಮಾಡಿ ಇವತ್ತು ನನ್ನ ಭಾಗ್ಯನ ಏನೋ ನೀವು ಸಿಕ್ಕಿದ್ದೀರಿ. ಒಳ್ಳೇದಾಗ್ಲಮ್ಮ. ಆದರೆ ಒಂದು ವಿಚಾರ ತಿಳ್ಕೊ, ಒಬ್ಬರು ಹಿಂದೆ ಒಬ್ಬರು ಮುಂದೆ. ಅಮ್ಮ, ಆ ತಾಯಿ ನಿನ್ನ ಜೊತೆಯಲ್ಲಿದ್ದು ನಿನ್ನನ್ನು ನಡೆಸಿ ನಿನಗೆ ಬೇಕು ಬೇಡಗಳನ್ನು ನೋಡಿ ಇವತ್ತಿನ ಅವ್ರ ಜವಾಬ್ದಾರಿ ಮುಗಿಸ್ಕೊಂಡು ಅವ್ರ ಕಾಯಕ ಹೊರಟರು. ಇನ್ನು ಮುಂದೆ ನಿಂದೆ ಆದಂಥ ಜವಾಬ್ದಾರಿ. ಹೆಣ್ಮಕ್ಳು ಸ್ವಾಮೀಜಿ, ನಾವು ಒಬ್ರು ನಮ್ಮ ಅಮ್ಮನ ಬಾಯಿಗೆ ನೀರು ಬಿಡ್ಲಿಲ್ಲ. ತಮ್ಮನ ಹೆಂಡತಿ ಮುಂಡೆನೆ ಜಗಳ ಕಾದಿ ನಮ್ಮ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಇಲ್ಲಿ ನಾವು ಬೇರೆ ವಿಚಾರ ಮಾತಾಡೋದೇ ಬೇಡ. ಯಾಕೆ ಅಂತ್ಯಾ, ನಾಳೆ ನಮ್ಮ ಬದುಕೇನಿದೆಯೋ ಯಾರಿಗೆ ಗೊತ್ತಿದೆ? ಒಂದು ತಾಯಿ ಗರ್ಭದಲ್ಲಿ 6 ಅಲ್ಲ 12 ಜನ ಮಕ್ಕಳು ಹುಟ್ಟಿದ್ರು. ಆ 12 ಜನ ಮಕ್ಕಳು ಆ ತಾಯಿಯ ಕಡೆಯ ಕಾಲದಲ್ಲಿ, ಅವಸಾನ ಕಾಲದಲ್ಲಿ ಒಂದುದ್ದರಣೆ ನೀರು ತೀರ್ಥವನ್ನು, ಗಂಗಾಜಲವನ್ನು ಅಥವಾ ಒಂದುದ್ದರಣೆ ನೀರು ಕೊಡೋ ಅಷ್ಟು ಯೋಗ್ಯತೆ ಆ ಪರಿಸ್ಥಿತಿ ಭಗವಂತ ನಮಗೆ ಬರೆದಿರಲ್ಲ. ಆದರೆ ನಮ್ಮ ಚಿಂತನೆ ಇರುತ್ತೆ, ನನ್ನ ತಾಯಿ ನಾನು ಹೀಗೆ ನೋಡ್ಕೋಬೇಕು ಅನ್ನೋ ಆಸೆ ನಮ್ಮದಿರುತ್ತೆ. ಅಥವಾ ಅವ್ರಿಗೂ ಋಣ ಬೇಕಲ್ಲ, ನನ್ನ ಮಕ್ಕಳ ಕೈಯಲ್ಲಿ ಕಡೆಗಾಲ ನಾನು ಈ ಪ್ರಾಣ ಈ ದೇಹದ ದಾಟಿ ಆಚೆಗೆ ಹೋಗಬೇಕಾದ್ರೆ ನನ್ನ ಮಕ್ಕಳು ಇಂತಿದ್ದವ್ರು ಒಂದು ಉದಾಹರಣೆ ನೀರು ಕೊಡೋಷ್ಟು ನನಗೂ ಆ ಯೋಗ ಬರಲಿ ಅಂತ ಅವ್ರಿಗೂ ಬೇಕಲ್ವಮ್ಮ. ನಾವು ಈ ಜೀವನದಲ್ಲಿ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಂದಾಗ ಎಲ್ಲಿ ಇಲ್ದಿರೋ ಸಂಕಟ ಬರ್ತದೆ ಗುರುಜಿ. ಏನು ಮಾಡಮ್ಮ,
ನೋಡಮ್ಮ, ಹೆತ್ತವರು ಜೊತೆಲಿರೋ ತನಕ ಅವ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಹೆತ್ತವ್ರನ್ನ ಕಳ್ಕೊಂಡ ಮೇಲೆ ಆ ಪಾದ ಮುಟ್ಟಬೇಕು ಅನ್ನೋ ಆಸೆ, ಅವ್ರ ಕೈಲಿ ಒಂದ್ಸಲಿ ಅಮ್ಮ ಮಗನ ಕರೆಸ್ಕೋಬೇಕು, ಮಗಳನ್ನ ಕರೆಸ್ಕೋಬೇಕು ಅನ್ನೋ ಆಸೆ, ಆ ಆಸೆ ಇರುತ್ತಲ್ಲ, ಅದು ಸಾಮಾನ್ಯವಾದಲ್ಲ. ಇರುವಾಗ ಎದುರುಗಡೆ ಅವ್ರು ಒಂದ್ಸತಿ ಬಾರೋ ಬಾರೋ ಅಂತ ಕರೆದಾಗ ಅಥವಾ ಬಾಮ್ಮ ಅಂತ ಕರೆದಾಗ ನಾವು ಯಾರೂ ಅವ್ರ ಮುಂದೆ ನಿಂತ್ಕೊಳ್ಳಲ್ಲಮ್ಮ. ಆವಾಗ ಪಕ್ಕಕ್ಕೆ ಹೊರಟೋಗ್ತೀವಿ, ನಮ್ಮ ಕೆಲಸದ ಮೇಲೆ ನಾವು ಹೊರಟೋಗ್ತೀವಿ. ಅವ್ರು ಇಲ್ದಿದ್ದಾಗ ಎಲ್ಲೋ ಒಂದು ಕಡೆ ಕೂತಾಗ ಒಂಟಿಯಾಗಿದ್ದಾಗ ನನ್ನ ತಾಯಿ ನನ್ನ ಕರೆದಂಗೆ ಆಗುತ್ತಲ್ಲ, ಆಗ ಇರುತ್ತಲ್ಲ ನೋವು. ಆ ನೋವು ಯಾರ ಹತ್ರ ಹೇಳ್ಕೊಳ್ಳೋಣ? ಅದರಿಂದ ನೀನು ನೋವು ಪಡೋದ್ರಲ್ಲಿ ತಪ್ಪಲ್ಲ, ಆದರೆ ನಾವು ಇನ್ನೊಬ್ಬರನ್ನು ದೂಷಣೆ ಮಾಡೋದೇ ಬೇಡ. ಈಗ ನಾಳೆ ನಮ್ಮ ಅವಸಾನ ಕಾಲದಲ್ಲಿ ಯಾರ್ಯಾರು ನಮ್ಮನ್ನು ಕೈ ಹಿಡಿಬೇಕಾಗುತ್ತೋ, ಆಮೇಲೆ ಒಂದಮ್ಮ ಅವರವರು ಮಾಡಿದಂತಹದ್ದು ಅವರವರಲ್ಲೇ ಇರುತ್ತೆ, ಡಿಪಾಸಿಟ್ಸ್ ಅದು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲೂ ಹೋಗೋದಿಲ್ಲ. ಆಮೇಲೆ ಅವರವರ ಕರ್ಮಫಲಗಳು ಹಾಗೇ ಇರುತ್ತಲ್ಲ ತಾಯಿ. ನೋಡು, 6 ಜನ ಹೆಣ್ಮಕ್ಳು ಅಂತಿದ್ದೀರಿ, 6 ಜನ ಹೆಣ್ಮಕ್ಳು ಒಬ್ಬರು ಅವ್ರ ಅವಸಾನ ಕಾಲದಲ್ಲಿ ಕಡೆಗಾಲದಲ್ಲಿ ಯಾರೂ ಹತ್ತಿರದಲ್ಲಿ ಇಲ್ದಂಗೆ ಆಯಿತು ಅಂತ ಹೇಳಿದ್ರಿ. ಅದೆಷ್ಟು ನೋವಿನ ಸಂಗತಿ ಅಲ್ವಾ? 6 ಜನ ಅವ್ರ ಗರ್ಭ ಸೀಳ್ಕೊಂಡು ಜನ್ಮ ಕೊಡಬೇಕಾದ್ರೆ 6 ಜನ ಗರ್ಭದಲ್ಲಿ ಇಟ್ಕೊಂಡು ಒಬ್ಬೊಬ್ಬ ಮಗು ಹುಟ್ಟಬೇಕಾದ್ರೆ ಒಂದೊಂದು ನೋವು ಅನುಭವಿಸ್ತಾರಲ್ಲ ನಿಮ್ಮಮ್ಮ. ಆ ತಾಯಿ ಅಷ್ಟು ಜನಕ್ಕೆ ಒಂದು ಜೀವ ಕೊಟ್ಟು ನಿಮ್ಮನ್ನು ಇಷ್ಟು ದೊಡ್ಡವ್ರು ಮಾಡಿ ಕಡೆಗೆ ಸಾಯೋ ಕಾಲದಲ್ಲಿ ಅವ್ರ ಕಷ್ಟ ಹೇಳ್ಕೊಳ್ಳೋದಕ್ಕೋ ಅವ್ರ ನೋವು ನೋಡ್ಕೊಳ್ಳೋದಕ್ಕೋ ನೀವು ಯಾರೂ ಇಲ್ದಿರೋ ಹೋಗ್ಬಿಟ್ರಲ್ಲಮ್ಮ. ಹೌದು ಗುರುಜಿ, ಎಂತಹ ನೋವು ನೋಡು. ಮಗಳು ಅನ್ಕೊಂಡೆ ಜೀವ ಬಿಟ್ರಂತೆ ನಮ್ಮ ಅಮ್ಮ ಗುರುಜಿ. ಅದೇ ಸಂಕಟ ಗುರುಜಿ ನನಗೆ. ಅವ್ರಿಗೆ ಯಾರು ಪ್ರೀತಿನೋ, ಯಾರನ್ನ ಅವ್ರ ಹತ್ರ ನೋಡ್ಕೋಬೇಕು, ಅವ್ರ ಮನಸ್ಸಲ್ಲಿ ಆ ಕ್ಷಣ ಏನು ನೋವು ಇಟ್ಕೊಂಡಿದ್ರು, ಆ ಕಡೆ 2 ಮಾತು ಅವ್ರದ್ದು ಏನು ಹೇಳ್ಕೋಬೇಕು ಅಂತ ಕಾಯ್ತಿದ್ರು. ಮಾತು ಕೇಳಿಸ್ಕೊಳ್ಳೋದಕ್ಕೆ ನಿನಗೆ ಯೋಗ ಇಲ್ಲ, ಹೇಳಿದ್ದನ್ನ ಕೇಳಿಸ್ಕೊಳಕ್ಕೆ ಅವ್ರಿಗಾಗಲಿಲ್ಲ. ಎಲ್ಲಿ ಹಾಸ್ಪಿಟ್ಲಲ್ಲಿ ಪ್ರಾಣ ಹೋಯ್ತಂತಮ್ಮ? ಹೌದು ಗುರುಜಿ, ಹಾಸ್ಪಿಟ್ಲಲ್ಲಿ. ಇರಲಿ ನೋಡಮ್ಮ, ನೀನು ಅವರಿರುವ ತನಕ ನಿನ್ನ ಮತ್ತು ನಿನ್ನ ತಾಯಿಯ ಒಂದು ಬಾಂಧವ್ಯ ಇದೆಯಲ್ಲ, ತಾಯಿ ಮಕ್ಕಳ ಸಂಬಂಧ, ಜೊತೆಗೆ ಏನೋ ಕೆಲವು ಕೆಟ್ಟಗಳಿಗೆಗಳು ಒಬ್ರಿಗೊಬ್ರು ನೋಡ್ದಿರ ಆಗೋಗ್ಬಿಟ್ಟಿರ್ತೀರಿ. ಆದರೆ ಕಳೆದು ಹೋದ್ಮೇಲೆ ನಾವು ಇಷ್ಟು ಗೋಳಾಡ್ತೀವಿ. ಅದಕ್ಕೆ ಹೇಳೋದು, ಯಾವುದೇ ಜಗಳ ಕದನ ಬರಲಿ, ಎಂಥದ್ದೇ ಸಮಸ್ಯೆ ಬರಲಿ, ಆ ಕ್ಷಣಕ್ಕೆ ಮಾತ್ರ ನಾವು ಬಾಲ್ಯದಲ್ಲಿದ್ದಾಗ, ಚಿಕ್ಕೋರಿದ್ದಾಗ ನಾವು ತಪ್ಪುಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೊರಗಡೆ ಬೀದಿಗೆ ಹಾಕ್ತಾರ. ತಪ್ಪು ಮಾಡಿದ್ರೆ ಒಂದು ಶಿಕ್ಷೆ ಕೊಡ್ತಾರೆ, ಮನೆಯೊಳಗೆ ಕೂಡಿಸಿ ಮಧ್ಯಾಹ್ನ ಊಟಕ್ಕೆ ಹಾಕ್ತಾರೆ. ಊಟ 10 ನಿಮಿಷ ಲೇಟ್ ಆದರೆ ತಡೆಯೋದಿಲ್ಲ ತಂದೆ ತಾಯಿ ಮನಸ್ಸು. ಅವ್ನು ತಪ್ಪು ಮಾಡಿದ್ದಾನೆ, ಅವಳು ತಪ್ಪು ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಊಟ ಹಾಕ್ದಿರ ರಾತ್ರಿ ಊಟ ಕೊಡ್ತೀವಿ, ಹಗಲು ಕೊಡಲ್ಲ ಅಂತ ಯಾವ ತಂದೆ ತಾಯಿನವರು ಹೇಳಿದ ಇತಿಹಾಸ ಇದೆಯಮ್ಮ? ನಮ್ಮ ಹಸಿವು ಅವ್ರು ತಿಂತಾರೋ ಬಿಡ್ತಾರೋ, ಅಯ್ಯೋ ಮಗುಗೆ ನಾನೆಂದು ಒಂದೇಟು ಹೊಡೆದ್ಬಿಟ್ನಲ್ಲ ಅಂತ ಸಂಕಟಪಟ್ಟು ಬಾಧೆ ಪಡುವಂಥ ತಂದೆ ತಾಯಿನಮ್ಮ. ಅದರಿಂದ ಚಿಂತೆ ಮಾಡಬೇಡ. ನೋಡಿ, ತಾಯಿನ ಕಳ್ಕೊಂಡ ಮೇಲೆ ತಾಯಿಯ ಪ್ರೀತಿ ಅಂತಹದ್ದು, ತಾಯಿನ ನೋಡಬೇಕು ಅಂತಕ್ಕಂಥ ಹುಚ್ಚು ಆಸೆ, ಆ ಹುಚ್ಚು ಆಸೆ ಅವಾಗ ಬಹಳಷ್ಟು ಕೆರಳುತ್ತೆ. ಎದುರುಗಡೆ ಇರುವಾಗ ಅದು ಗೊತ್ತಾಗೋದಿಲ್ಲ. ವಸ್ತು ಕೈ ಜಾರಿ ಬಿದ್ದಾಗ ಅಥವಾ ದೇಹದಿಂದ ಈ ಆತ್ಮ ಹೊರಟಾಗ ಅದಾದ ಸ್ವಲ್ಪ ದಿವಸಕ್ಕೆ ಬಾಧೆ ಶುರುವಾಗುತ್ತಲ್ಲ, ಆ ನರಕ ನಿಜಕ್ಕೂ ತಡ್ಕೊಳಕ್ಕಾಗಲ್ಲ. ಆಗ ಬಾಲ್ಯದ ನೆನಪುಗಳೆಲ್ಲ ಜ್ಞಾಪಕ ಬರುತ್ತೆ. ನಮ್ಮಮ್ಮ ನನ್ನ ಹಂಗೆ ನೋಡಿದ್ರು, ಆ ಥರ ಮಾಡಿದ್ರು, ಆ ಥರ ನೋಡಿದ್ರು. ಜೊತೆಗೆ ನಾನು ಯಾರೊಬ್ಬರು ನಾನು ಏನೋ ಅನ್ಬೇಕಾದ್ರೆ ನಮ್ಮಮ್ಮ ಸೆರಗಲ್ಲಿಟ್ಕೊಂಡು ನನ್ನ ಜೋಪಾನ ಮಾಡಿದ್ರು. ಇದು ಅವಾಗ ಬರೋವಂಥದ್ದು. ಆದರೂ ಒಂದು ವಿಚಾರ ತಿಳ್ಕೊಳ್ಬೇಕಾದಂಥದ್ದು, ವಿದ್ಯಾರ್ಥಿಗಳು ನಮ್ಮ ರಾಜ್ಯ ಬಿಟ್ಟು, ನಮ್ಮ ಸಂತತಿ ಬಿಟ್ಟು, ಇಲ್ಲಿನ ಒಂದು ಪ್ರಾಂತ್ಯವನ್ನು ಬಿಟ್ಟು ಹೊರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೊರಡ್ತಾರಲ್ಲ, ಅಥವಾ ಉದ್ಯೋಗಕ್ಕಾಗಿ ಅಲ್ಲಿ ಹೊರಡ್ತಾರಲ್ಲ, ಅವರಿಗೆ ತಂದೆ ತಾಯಿ ಕರೆ ಮಾಡಿದಾಗ ನೀವು ಫೋನ್ನ ಇಗ್ನೋರ್ ಮಾಡಿಬಿಡ್ತೀವಿ. ಅಂದರೆ ಆ ಫೋನ್ ಅಟೆಂಡ್ ಮಾಡೋದಿಲ್ಲ. ಆ ಕ್ಷಣ ನಿಮ್ಮ ಅಲ್ಲಿನ ಕೆಲಸ ಏನೇ ಇರುತ್ತೋ ನನಗೆ ಗೊತ್ತಿಲ್ಲ, ಆದರೆ ಆ ಕ್ಷಣಕ್ಕಾಗಿ ನೀವು ದೂರ ಮಾಡ್ಬೋದು. ಅಥವಾ ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರಲ್ಲ, ಅಮ್ಮನಿಗೇನಂದರೆ ಅಪ್ಪನಿಗೇನಂದರೆ ಒಂದು ಆಸೆ, ಅಲ್ಲಿ ಭಾಳ ಜೋಪಾನವಾಗಿರಬೇಕಾದಂಥವ್ರು ಏನಾರು ಅಚಾತುರ್ಯ ಮಾಡ್ಕೊಂಡ್ರೆ ಏನು, ನನ್ನ ಮಗು ಸರಿಯಾದ ಸಮಯಕ್ಕೆ ಊಟ ಮಾಡ್ತೋ ಇಲ್ವೋ, ನನ್ನ ಮಗು ಸರಿಯಾದಂಥ ಒಂದು ಸುಭದ್ರತೆಯಲ್ಲಿ ಭದ್ರತೆಯಲ್ಲಿ ಇದ್ದಾಳೋ ಇಲ್ವೋ, ಈ ಪ್ರಕಾರ 10 ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡೋದು ತಂದೆ ತಾಯಿ ಗುಣ. ಆದರೆ ಮಕ್ಕಳಿಗೇನೆಂದರೆ ಆ ಸ್ವತಂತ್ರತೆ, ಎಲ್ಲೋ ಫ್ರೆಂಡ್ಸ್ ಜೊತೆ ಇರ್ತಾರೆ, ಅಥವಾ ಇನ್ನೇನೋ ಒಂದು ವ್ಯವಸ್ಥೆ ಇರುತ್ತೆ, ಇನ್ನೇನೋ ಇರ್ತಾರೆ, ಕ್ಲಾಸ್ ರೂಮಲ್ಲಿ ಇರ್ತಾರೆ, ಅಲ್ಲಿ ನೀವು ಫೋನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಅಥವಾ ಉದ್ಯೋಗಕ್ಕೆ ಹೊರಟ್ರೆ ಉದ್ಯೋಗ ಸಮಯದಲ್ಲಿ ತಂದೆ ತಾಯಿನ ಮಾತಾಡಲಿಕ್ಕಾಗಲ್ಲ. ಆದರೆ ತಂದೆ ತಾಯಿಗೆ ಇದು ಉದ್ಯೋಗ ಸಮಯ ಅಂತ ಗೊತ್ತಾಗೋದಿಲ್ಲ. ಸಂಜೆ ನೀವು ಹೇಳ್ಬೋದು ಇಷ್ಟೊತ್ತಿಂದ ಇಷ್ಟೊತ್ತಿಗೂ ಫೋನ್ ಮಾಡಬೇಡಿ ಅಂತ. ಆದರೆ ಈ ಮಕ್ಕಳನ್ನು ಮಾತಾಡಬೇಕು ಅನ್ನೋ ಒಂದು ಆಸೆ ಬಂದುಬಿಟ್ರೆ ನೀವು ನಂಬೋದಿಲ್ಲ, ಆ ಕ್ಷಣ ಹುಚ್ಚಿಡ್ದಂಗೆ ಆಗುತ್ತೆ. ಆ ಹುಚ್ಚಿಡ್ದಂಗೆ ಆಗುತ್ತೆ. ನನ್ನ ಮಗು ನೋಡಬೇಕು, ಮಾತಾಡಬೇಕು, ಎದುರುಗಡೆ ಅಂತೂ ನೋಡ್ಲಿಕ್ಕೆ ಸಿಗೋದಿಲ್ಲ, ಇನ್ನು ಮಾತಾಡಬೇಕು. ಆ ಮಾತಾಡಬೇಕು ಅಂದಾಗ ಆಡ್ಬಿಡ್ಬೇಕಷ್ಟೇ, ಇನ್ನೇನಿರೋ ಅದರಲ್ಲಿ ಹುಳಿ ಉಪ್ಪು ಖಾರ ಏನಿರೋದಿಲ್ಲ. ಹೇಗಿದೆಯಮ್ಮ, ಟಿಫನ್ ಮಾಡ್ದ, ಇವತ್ತು ಎಲ್ಲಿದೆಯಾ, ಯಾರ ಜೊತೆಲಿದೆಯಾ, ನೀನು ಓದ್ತಾ ಇದೆಯಾ, ಅಥವಾ ನೀನು ಏನು ಮಾಡ್ತಿದ್ಯಾ, ನೀನು ಉದ್ಯೋಗ ಚೆನ್ನಾಗಿದೆಯಾ, ಎಲ್ಲಕ್ಕಿಂತ ಮುಗಿಯೋಗಿ ಬೆಳಗ್ಗೆ ಟಿಫನ್ ಮಾಡ್ದ, ರಾತ್ರಿ ನಿದ್ದೆ ಮಾಡ್ದ, ಇಷ್ಟನ್ನು ಕೇಳೋಕ್ಕೆ ಮಾಡ್ತಾರೆ. ಆದರೆ ಆ ಫೋನ್ನ ನಾವು ದೂರ ಮಾಡ್ತೀವಿ, ಫೋನ್ ಎತ್ತೋದಿಲ್ಲ. ಆಗ ಪಡೋ ಸಂಕಟ ಇದೆಯಲ್ಲ, ಅಷ್ಟಿಷ್ಟಲ್ಲ ಅಷ್ಟು ಸಂಕಟವನ್ನು ಪಡ್ತಾರೆ. ಧೈರ್ಯವಾಗಿ ನನ್ನ ಮಗು ಚೆನ್ನಾಗಿ ಓದಬೇಕು ಅಥವಾ ಒಳ್ಳೆ ಕಡೆ ಕೆಲಸ ಮಾಡಬೇಕು ಅಂತ, ನನ್ನ ಜೀವನ ಏನಾದರೂ ಪರವಾಗಿಲ್ಲ, ನನ್ನ ಸ್ಥಿತಿ ಹೇಗಿದ್ದರೂ ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಹೊರದೇಶಕ್ಕೆ ಕಳಿಸ್ಬಿಡ್ತೀವಲ್ವ, ಅದಾದಮೇಲೆ ಪಡೋ ಸಂಕಟ, ತಂದೆ ತಾಯಿ ಸಂಕಟ
ಅಷ್ಟಿಷ್ಟಲ್ಲ, ಅಷ್ಟು ಸಂಕಟ ಪಡುವಂಥ ತಂದೆ ತಾಯಿದ್ದಾರೆ. ಒಂದಷ್ಟು ಜನ ತಂದೆ ತಾಯಿದ್ದಾರೆ ಸದ್ಯ ಮಕ್ಕಳು ಎಲ್ಲೋ ಹೋಗಿ ಅವ್ರು ಬದುಕೊಳ್ಳಿ, ಅವ್ರ ಪಾಡ್ಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂಥೇಳಿ ಒಂಥರ ಎಲ್ಲವನ್ನು ಸಹಿತ ದೂರ ಮಾಡಿಕೊಂಡು ಅದನ್ನು ಮರೆತು ಕೂತ್ಕೊಳ್ಳುವಂಥ ತಂದೆ ತಾಯಿ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಭಾವುಕರಾಗಿ ಪ್ರತಿನಿತ್ಯ ಅವ್ರ ಮನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇವರು ಊಟ ನಿದ್ದೆ ಬಿಟ್ಬಿಟ್ಟು ಇವರು ಕೊರಗುವಂಥ ತಂದೆ ತಾಯಂದರು ನಮ್ಮಲ್ಲಿದ್ದಾರೆ, ನಮ್ಮಲ್ಲಿ ಎಲ್ಲರೂ ಇದ್ದಾರೆ. ಅದರಿಂದ ಅವರೇ ಒಂದು ವರ್ಗ ಇವರೇ ಒಂದು ವರ್ಗ ಅಂತಲ್ಲ, ಆದರೆ ಅತಿ ಹೆಚ್ಚು ಈ ಬಾಂಧವ್ಯ ಎದ್ಕೊಂಡಿದೆಯಲ್ಲ, ಈ ಕರಳು ಸೀಳ್ಕೊಂಡು ಈ ಹೊಟ್ಟೆ ಬಂದಿರತಕ್ಕಂಥ ಮಗುನ ನೋಡುವಂಥ ದೃಶ್ಯ ಇದೆಯಲ್ಲ, ಅದು ತಂದೆ ತಾಯಿ ತನ್ನ ಮಕ್ಕಳ ಮೇಲಿಟ್ಟಿರ್ತಕ್ಕಂಥ ಹೆಚ್ಚಿನ ದೊಡ್ಡ ಸಂಬಂಧ. ಅದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಅದಕ್ಕೆ ಯಾವುದೇ ಥರನಕ್ಕೂ ಅದು ಸರಿಸಮಾನವಾದ್ದು ಮತ್ತೊಂದು ಅಲ್ವೇ ಇಲ್ಲ. ತಂದೆ ತಾಯಿ ಪ್ರೀತಿ ಅಂದರೆ ಅಷ್ಟು ಇರುತ್ತೆ. ಅದಕ್ಕೆ ಅದು ಇರುವಾಗ ಅದರ ಆನಂದಿಸಬೇಕು, ಅದನ್ನು ಆದಷ್ಟು ಅವ್ರ ಹತ್ತಿರ ಇರಬೇಕು, ಇದ್ದು ಅವರು ಹೇಳುವ ಮಾತನ್ನು ಆಲಿಸ್ಬೇಕು. ಹಾಗೆ ಅವ್ರಿಗೆ ಸರಿ ಅವ್ರು ಕೂಗಿತ ಮರುಕ್ಷಣ ಅದಕ್ಕೆ ಹೋಗೊಟ್ಟು ನಿಲ್ಲಬೇಕು ಅವ್ರ ಎದುರುಗಡೆ, ಆವಾಗಲೇ ಅದರ ಆನಂದ ಸಿಗ್ತಕ್ಕಂಥದ್ದು. ಬಹುಶಃ ಇದೆಲ್ಲ ಅವನು ಬರೆದಿಟ್ಟಿರಬೇಕು. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ ಆ ತಂದೆ ಮಕ್ಕಳ ತಾಯಿ ಮಕ್ಕಳ ಬಾಂಧವ್ಯವನ್ನು ಆದಷ್ಟು ಗಟ್ಟಿ ಮಾಡೋ ಥರನೇ ಭಗವಂತ ಬರೆದಿಟ್ಟಿರಬೇಕು. ಕೆಲವು ನೋಡಿ ಬಾಲ್ಯದಲ್ಲೇ ದೂರ ಆಗಿಬಿಟ್ಟಿರ್ತಾರೆ, ಮದುವೆ ಮಾಡ್ಕೊಂಡ್ಮೇಲೆ ದೂರ ಆಗೋಗ್ತಾರೆ, ಕಷ್ಟ ಸುಖ ಅನ್ನತಕ್ಕಂಥದ್ದು ನೋಡಿದಿರ ತಂದೆ ತಾಯಿನ ಮೂಲೆಗೆ ಹಾಕ್ತಾರೆ. ತಂದೆ ತಾಯಿ ಮೈಗೂ ಹುಷಾರಿಲ್ಲ, ಮನೇಲಿ ನರಳ್ತಾ ಇರ್ತಾರೆ, ಮಕ್ಕಳನ್ನು ಫೋನ್ ಮಾಡಿ ಹೇಗಿದೆಯಪ್ಪ, ಏನು ಊಟ ತಿಂದ, ಮಾತ್ರೆ ತೊಗೊಂಡ, ಇದನ್ನು ಕೇಳೋದಿಲ್ಲ. ನನಗೆ ಬೇಕಾದಂಥ ಎಲ್ಲ ಮೋಜು ಮಸ್ತಿಗೆ ನಾನು ದಾರಿಯಾಗಿರ್ತೇನೆ, ಆದರೆ ನನಗೆ ಬೇಕಾದಂಥ ನನ್ನ ತಂದೆ ತಾಯಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾನು ಏನೂ ಮಾಡದಂಥ ರೀತಿಯಲ್ಲಿ ಆಗಿಬಿಟ್ಟಿರ್ತೀನಿ. ಇಂತಹ ಪರಿಸ್ಥಿತಿಗಳಾಗ್ಬಿಟ್ಟಾಗ ಹೆಂಗಿರುತ್ತೆ ಯೋಚನೆ ಮಾಡಿ. 4 ಜನ ಬಂದು ನಿಮ್ಮ ಮಗ ಫೋನ್ ಮಾಡಿದ್ನ, ನಿಮ್ಮ ಮಗಳು ಫೋನ್ ಮಾಡಿದ್ದ, ನಿಮ್ಮ ಕಷ್ಟ ಕೇಳ್ತಾರ ಅಂದಾಗ ಕಣ್ಣೀರು ಹಾಕುವಂಥ ತಾಯಂದಿರಾಗ್ಬಿಡ್ತಾರೆ. ಅದರಿಂದ ಆ ಥರ ಆಗೋದು ಬೇಡ. ಎಲ್ಲರಲ್ಲೂ ಒಂದು ಬಾಂಧವ್ಯ ಬೆಸೆಯುವಂಥದ್ದಿರಲಿ. ತಂದೆ ತಾಯಿ ಬಗ್ಗೆ ಮಾತ್ರ ಯಾರೂ ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆಂದರೆ ಬೇಕು ಅಂದರೆ ಮಾರ್ಕೆಟಲ್ಲಿ ಸಿಗೋದಲ್ಲ, ಅಥವಾ ಇನ್ಯಾರೋ ಸಮಾಧಾನ ಮಾಡ್ತಕ್ಕಂಥದ್ದಲ್ಲ. ನಿಮ್ಮನ್ನು ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಮ ಪಾಕೆಟಲ್ಲಿ ದುಡ್ಡಿರೋ ತನಕ, ನಿಮ್ಮ ದೇಹದಲ್ಲಿ ಶಕ್ತಿ ಇರೋ ತನಕ, ಅಥವಾ ನಿಮ್ಮ ವರ್ಚಸ್ಸು ತೇಜಸ್ಸಿರುವ ತನಕ, ಅಥವಾ ನೀವೊಂದು ಇರ್ತಕ್ಕಂಥ ಅಧಿಕಾರದ ತನಕ 4-6 ಜನ ನಿಮ್ಮ ಬೆನ್ನು ತಟ್ಬೋದು, ನಿಮಗೆ ಶಬಾಷ್ ಅನ್ಬೋದು, ನಿಮ್ಮನ್ನು ಬೆಟ್ಟಕ್ಕಿತ್ತು ಮಾತಾಡಿಸ್ಬೋದು. ಆದರೆ ನೀವು ಈ ಸ್ಟೇಜಿಗೆ ಬರಲಿಕ್ಕೆ ನಿಮ್ಮ ತಂದೆ ತಾಯಿನೇ ಕಾರಣ ಅಂತಕ್ಕಂಥದ್ದನ್ನು ಮರೆತು ಕೂತ್ಕೊಂಡ್ರೆ ಭಗವಂತ ಒಪ್ಪೋದಿಲ್ಲ. ಇವತ್ತು ನೀವು ಮಾಡಿದ್ದೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಕಡೆಗಣಿಸ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಹೇಗೆ ಅಂದರೆ ರೊಟ್ಟಿ ತಿರುವು ಹಾಕ್ದಂಗೆ, ಇವತ್ತು ನಾನು ಮಾಡಿದ್ದು ನಾಳೆ ನನ್ನ ಮಕ್ಕಳು ಮಾಡ್ತಾರೆ. ನಾನು ಮಾಡಬೇಕಾದ್ದನ್ನು ಕ್ರಮವಾಗಿ ಮಾಡಿದ್ರೆ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದು ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳ ಕಡೆ ಗಮನ ಕೊಡೋಣ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತು ಶುಭ ರಾಹುಕಾಲದಲ್ಲಿ, ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತೊಂದು ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಒಂದಷ್ಟು ಅಲರ್ಜಿ ಆಗ್ಬೋದು, ಒಂದಷ್ಟು ತಲೆನೋವು ಆಗ್ಬೋದು, ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಾಗ್ಬೋದು. ಇಲ್ಲಿ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಹಾಗೆ ಇವತ್ತಿನ ದಿವಸ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೊಟ್ಟೆಗೆ ಸಂಬಂಧಪಟ್ಟಂಥದ್ದಾಗಲಿ ಅಥವಾ ಒಂದಿಷ್ಟು ಅಲರ್ಜಿಯೋ ಅಜೀರ್ಣವೋ ಆಗಿ ಒಂದಷ್ಟು ವ್ಯತ್ಯಾಸ ಆಗುವಂಥದ್ದು ಸಹಿತ ಇವತ್ತು ಕಾಣಬಹುದು. ಅದಕ್ಕಾಗಿ ಆಗಿಂದಾಗಲೇ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಳಿ, ಖಂಡಿತ ಒಳಿತನ್ನು ಕಾಣ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರಿಂದಲೂ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡ್ಕೊಳ್ತಾ ಇರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಮಾಡುವ ಕೆಲಸವನ್ನು ಬಿಟ್ಟು ಬೇರೆಲ್ಲ ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರಿ. ಆ ಕ್ಷಣ ಕೈ ಜಾರಿ ಹೋದರೆ ಪುನಃ ಆ ಕ್ಷಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೇಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇವತ್ತು ಕನ್ಯಾರಾಶಿಯವರು ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾರಾಶಿಯವರಿಗೆ ಬಹಳ ದಿನಗಳಿಂದ ನಿಮ್ಮ ಕನಸೇನಿದೆ ಅದು ನನಸು ಮಾಡ್ಕೊಳ್ಳೋದಕ್ಕೆ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಕ್ಷಣಗಳಿದೆ. ಹಾಗಾಗಿ ತಾವು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ವ್ಯವಹಾರಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ, ಕೊಟ್ಟ ಮಾತನ್ನು ನಿಲ್ಲಿಸ್ಕೋಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಕನ್ಯಾರಾಶಿಯವರಿಗೆ ಅದು ಅದ್ಭುತವಾದಂಥ ಕಾಲ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಧ್ಯಾಹ್ನ ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಸ್ವಲ್ಪ ಜೋಪಾನವಾಗಿರಿ. ಹೆಚ್ಚಿನ ಫಲವನ್ನು ತದನಂತರ ನೀವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ.
ಒಂದಷ್ಟು ಕೆಲಸಕ್ಕೆ ಬಾರದಂಥ ವಿಚಾರಗಳು ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ. ಆದರೆ ಜವಾಬ್ದಾರಿ ಹೊತ್ತು ವ್ಯವಸ್ಥಿತವಾದಂಥ ರೀತಿ ಬದುಕಬೇಕಾದಂಥ ನಿಮಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಇವತ್ತು ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ, ನೀವು ಉದ್ಯೋಗ ಮಾಡುವ ಸಾನ್ನಿಧ್ಯದಲ್ಲಾಗಲಿ ಅಥವಾ ನಿಮ್ಮ ಪೋಷಕರಿಂದ ನೀವು ಕೇಳುವಂಥ ಮಾತಾಗಲಿ ಒಂದಷ್ಟು ಅಸಮಾಧಾನದ ಸನ್ನಿವೇಶ ಆಗಿಬಿಡುತ್ತೆ. ಇವತ್ತು ಎಲ್ಲವೂ ಲಾಭ ಅಂತಲ್ಲ, ಆದರೆ ಇಂತಹ ಸಮಯದಲ್ಲಿ ನೀವು ಧೈರ್ಯದಿಂದ ಇದ್ದು ಏನಾದರೂ ಒಂದು ಸಾಧನೆ ಮಾಡಬೇಕು. ಆ ಧೈರ್ಯದಿಂದ ಇದ್ದು ಸಾಧನೆ ಮಾಡುವ ಕಾಲ ಹನುಮನ ಪ್ರಾರ್ಥನೆ ಮಾಡಬೇಕು. ಮನೋಜವಂ ಆರ್ತುದಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ನಡೆಸಿ. ಹಾಗೆ ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ರಾಮದೇವರ ಪ್ರಾರ್ಥನೆ, ಗಣಪತಿ ಆರಾಧನೆ ಇದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿರುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸಗಳು ಮತ್ತಷ್ಟು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಸಾಧ್ಯವಾದರೆ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ. ಇದರಿಂದ ತುಂಬ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಬನ್ನಿ ವೃಕ್ಷ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ದೀಪ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಾದರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಮತ್ತಷ್ಟು ಅರ್ಥಪೂರ್ಣವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗದಲ್ಲಿ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹವನ್ನು ಪಡಿತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಎದುರಾಗ್ತಾನೆ ಇರುತ್ತೆ. ಇವತ್ತು ವೃಶ್ಚಿಕ ರಾಶಿಯವರು ಸಮಾಧಾನವಾಗಿರಬೇಕು. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಬದಲಾವಣೆ ಬರುತ್ತೆ. ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ತೀರಿ. ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ತೀರಿ. ಇವತ್ತು ಏನೇ ವ್ಯವಹಾರ ಮಾಡಬೇಕಾದ್ರೂ, ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿ. ಅದರ ಮಧ್ಯದಲ್ಲಿ ಗುರು ಹಿರಿಯರ ಆಶೀರ್ವಾದ ಇದೆ. ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥ ಈ ಶುಭ ದಿನ, ನೀವು ಮಾಡುವಂತಹ ಕೆಲಸಗಳಲ್ಲಿ ಲಾಭ ತಂದುಕೊಳ್ಳುವಂಥ ಈ ದಿನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರ ಮನಸ್ಸು ಭಾಳಷ್ಟು ವೇಗವಾಗಿ ಕೆಲಸ ಮಾಡುತ್ತೆ. ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೋಬೇಕು. ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು. ವಿದ್ಯಾರ್ಥಿಗಳು ಮತ್ತಷ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಸರಿಯಾದ ಸಮಯಕ್ಕೆ ಹೊರಟು ಆದಷ್ಟು ಇವತ್ತಿನ ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಮಾತ್ರ. ಆದರೆ ಉದ್ಯೋಗಕ್ಕಾಗಲಿ, ಶಾಲೆಗಾಗಲಿ ಅಥವಾ ಕೆಲಸ ಕಾರ್ಯಗಳಿಗಾಗಲಿ ನೀವು ಅಂದುಕೊಂಡ ಸಮಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಟ್ರಾಫಿಕ್ ಆಗಿರ್ಬೋದು, ಮತ್ತೊಂದು ಸಮಸ್ಯೆ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಹೊರಲಿಕ್ಕೆ ಆಗದಿರೇ ಇರ್ಬೋದು, ಅಲ್ಲಿ ಯಾರಿಂದಲೋ ಏನಾದರೂ ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇದೆಲ್ಲದರ ಮಧ್ಯದಲ್ಲಿ ಇವತ್ತು ನೀವು ಏನು ಕನಸು ಕಟ್ಟಿದ್ದೀರಲ್ಲ, ಏನೆಲ್ಲ ಕೆಲಸಗಳಾಗಬೇಕು, ಏನೆಲ್ಲ ಸಾಧನೆ ಮಾಡಬೇಕು, ಇವತ್ತು ನಾನು ಹೀಗೇ ಬದುಕಬೇಕು ಅಂತ ಬೆಳಗ್ಗೆ ನೀವು ಸಂಕಲ್ಪ ಮಾಡಿದಿರಲ್ಲ, ರಾತ್ರಿ ಮಲ್ಕೊಳ್ಬೇಕಾದ್ರೆ ನಿಮ್ಮ ಚಿಂತನೆಗಳೆಲ್ಲ ಹಾಗೇ ಇದೆ. ಆದರೆ ಬೆಳಗ್ಗೆ ಎಲ್ಲವೂ ಬದಲಾಗ್ತಾ ಇದೆ. ಇವತ್ತು ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಮೊದಲು ನೀವು ಪ್ರಾರ್ಥನೆ ಮಾಡಬೇಕಾದ್ದು ಶಿವಧ್ಯಾನವನ್ನೇ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಸಾಧ್ಯವಾದರೆ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೇರ ಹನುಮನ ದರ್ಶನ ಮಾಡ್ತೀನಿ, ಅಥವಾ ಮಾರುತಿ ಪ್ರಸಾದ ತೆಗೆದುಕೊಳ್ಳೋದು, ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಅಥವಾ ಹನುಮನ ಹೆಸರನ್ನು ಒಂದು 108 ಬಾರಿ ಪಠನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಪರಿಹಾರವನ್ನು ಕಂಡುಕೊಳ್ತೀರಿ. ನೋಡಿ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಹನುಮ ಎಲ್ಲ ತರಹ ಸಂಕಷ್ಟಗಳನ್ನು ಕಷ್ಟಗಳನ್ನು ದೂರ ಮಾಡ್ತಕ್ಕಂಥವನು. ಎಷ್ಟೇ ಆದರೂ ಭಾಳಷ್ಟು ಶಕ್ತಿವಂತ ಹನುಮ. ಅಂತಹ ಶಕ್ತಿ ಚೈತನ್ಯ ಹನುಮ ಇರೋದ್ರಿಂದ, ಹನುಮನ ರೋಮರೋಮದಲ್ಲೂ ರಾಮನಾಮ ಇರೋದರಿಂದ ಆ ಹನುಮನಿಗೆ ಅಂತಹ ಅದ್ಭುತವಾದ ಶಕ್ತಿ ಇದೆ. ಹನುಮನ ಹೆಸರನ್ನು ಇವತ್ತು ಧನುರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ, ಹೇಳೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ತುಂಬ ದಿನಗಳಿಂದ ನಿಮ್ಮ ಕನಸು ನನಸಾಗುವಂತಹ ಕಾಲ, ವೃತ್ತಿಯ ಅಭಿವೃದ್ಧಿ ತಂದುಕೊಳ್ಳುವಂಥ ಕಾಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ, ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಒಂದು ಗೌರವ ಸ್ಥಾನಮಾನಕ್ಕೆ ಭಾಜನರಾಗುವಂಥ ಕಾಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿದ್ದಂಥ ಸಣ್ಣ ಪುಟ್ಟ ಏರುಪೇರಿತ್ತಲ್ಲ, ಅದೆಲ್ಲ ಸರಿಪಡಿಸ್ಕೊಳ್ಳುವಂಥ ಕಾಲ. ಬಹುಶಃ ಭಗವಂತ ಕಣ್ತಗದು ನೋಡಿದ್ರೆ, ಭಗವಂತನ ಅನುಗ್ರಹ ಆದರೆ, ಆತನ ಕೃಪಾಕಟಾಕ್ಷದಿಂದ ಎಲ್ಲವೂ ಸಹಿತ ಸಾಧನೆ ಆಗುತ್ತೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಶಕ್ತಿ ಇವತ್ತು ಯೋಗ ಫಲದಲ್ಲಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಹೇಳೋದ್ರಿಂದ
ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಎಲ್ಲಾದರೂ ಮಾರುತಿಯ ಸಾನ್ನಿಧ್ಯದಲ್ಲಿ ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ, ಅದರ ಮಧ್ಯಾಹ್ನ ರಾಹುಕಾಲದಲ್ಲಿ ದೇವರ ಪ್ರಾರ್ಥನೆ ಮಾಡಿ ಮತ್ತಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದೆಲ್ಲದರ ಜೊತೆಗೆ ಒಂದು ಗೋವಿಗೆ, ಹಸುವಿಗೆ ಒಂದು ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು, ಹಸುಗಳಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಡುವಂಥ ಕಾಯಕವನ್ನು ಮಕರ ರಾಶಿಯವರು ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಎದುರಾಗ್ತಾ ಇದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಏನಾದರೂ ಒಂದು ವಿಚಾರ ಅದು ತಲೆ ತುಂಬಿಕೊಳ್ಳುತ್ತೆ. ಅದರಿಂದ ಹೊರಗೆ ಬರೋ ತನಕ ಇನ್ನೊಂದು ಸಮಸ್ಯೆ ಬಂದೇ ಕೂತ್ಕೊಂಡ್ಬಿಡುತ್ತೆ. ಆದರೆ ಜವಾಬ್ದಾರಿ ಸಾಕಷ್ಟು ಇದೆ. ಇದರ ಮಧ್ಯದಲ್ಲಿ ಆರೋಗ್ಯ ಸಣ್ಣಪಟ್ಟ ಕೈ ಕೊಡ್ತಾ ಇರುತ್ತೆ. ಆರೋಗ್ಯವನ್ನು ನೋಡಿಕೊಂಡು ವ್ಯವಹಾರವನ್ನು ಮಾಡ್ತಾ ಯಾರೊಬ್ಬರ ಮನಸ್ಸು ನೋಯಿಸ್ದಿರಾ, ನಿಮ್ಮ ಮನಸ್ಸು ನೋವಾಗ್ದಿರಾ ನೀವಿರಬೇಕಾದ್ರೆ ಇವತ್ತು ದೇವಿಯ ಪ್ರಾರ್ಥನೆ ಬೇಕು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಹಾಗೆ ಗುರು ಹಿರಿಯರ ಮಾತನ್ನು ಆಲಿಸಿ. ತಮಗೆ ಎಷ್ಟೇ ವಿದ್ಯೆ ಇದ್ದು, ಎಷ್ಟೇ ಜ್ಞಾನವಂತರಾಗಿ, ಎಷ್ಟೇ ಬುದ್ಧಿವಂತರಾದರೂ ಇನ್ನೊಬ್ಬರು ಹೇಳುವಂಥ ಮಾತಲ್ಲಿ ಸಾಕಷ್ಟು ಅರ್ಥವಿದೆ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಇವತ್ತಿನ ದಿವಸ ಎಲ್ಲಾದರೂ ಒಂದು ಹನುಮನ ಸಾನ್ನಿಧ್ಯಕ್ಕೋ ಅಥವಾ ದೇವಿಯ ಸಾನ್ನಿಧ್ಯಕ್ಕೋ ಬಂದು ದೇವರ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂಥ ಒಂಚೂರು ತೀರ್ಥನೋ ಪ್ರಸಾದನೂ ತೆಗೆದುಕೊಳ್ಳಿ. ಮತ್ತು ಶಿವಕೇಶವರು ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯೋಗ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಶ್ರಮ ಪಟ್ಟರೆ ಶ್ರಮದಿಂದ ಸಾಕಷ್ಟು ಫಲವಿದೆ. ಆದರೆ ಯೋಗಗಳು ಚೆನ್ನಾಗಿದ್ದಾಗ ನಿಮ್ಮ ಸಾಧನೆಯೂ ಹಾಗೇ ಇರಬೇಕು. ಹಾಗೆ ಹೊಸದಾಗಿ ಏನಾದರೂ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು, ಹಣಕಾಸಿನ ಲೇವಾದೇವಿ ಮಾಡ್ತಕ್ಕಂಥವ್ರು, ಭೂಮಿ ನಂಬಿ ಬದುಕ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಇವತ್ತು ಅದೃಷ್ಟ ಅಂತಕ್ಕಂಥದ್ದು ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ತುಂಬೆ ಹೂವು ಆಗಲಿ, ಬಿಲ್ವಪತ್ರೆ ಆಗಿರಲಿ, ಅಥವಾ ಯಾವುದಾದ್ರು ಹೂಗಳನ್ನು ಶಿವಮಂದಿರಕ್ಕೋ ಅಥವಾ ದೇವಿಯ ಸಾನ್ನಿಧ್ಯಕ್ಕೋ ಕೊಟ್ಟು ಬನ್ನಿ. ಅದರಲ್ಲೂ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಇವತ್ತು ದುಡುಕಿ ಯಾರನ್ನೂ ಮಾತಾಡಬೇಡಿ. ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ ಇಡೀ ನಿಮ್ಮ ಕುಟುಂಬವನ್ನು, ನಿಮ್ಮ ಪರಿಸರವನ್ನು, ನೀವಿರ್ತಕ್ಕಂಥ ಸಾನ್ನಿಧ್ಯವನ್ನು ಅಲ್ಲಿ ತೃಪ್ತಿಪಡಿಸುತ್ತೆ, ಸಂತೃಪ್ತಿಪಡಿಸುತ್ತೆ. ಹೆಚ್ಚಿನ ಯಶಸ್ಸಿಗೆ ದಾರಿಯಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಕರೆ ಮಾಡಿರ್ತಕ್ಕಂಥ ಅವರ ಕರೆ ಆಲಿಸುವಂತಹ ಸಮಯ. ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಸರ್, ನಾವು ಹುಬ್ಳಿಯಿಂದ ಮಾತಾಡೋದ್ರಿ ಸರ್. ಹೇಳಮ್ಮ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ರೀ. ಹೇಳಮ್ಮ, ಏನು ವಿಚಾರ ತಿಳ್ಕೊಬೇಕು ತಾಯಿ? ನಮ್ಮ ಮಗಳ ಹೆಸರು ಸೌಮ್ಯ ರೀ. ಆಕಿದು ಮಿಥುನ ರಾಶಿ ರೀ. ಆಮೇಲೆ ನಕ್ಷತ್ರ ಮೃಗಶಿರ ಸರ್. ಹೇಳಮ್ಮ. ಮೃಗಶಿರ ನಕ್ಷತ್ರ. ಆಕಿ ಮದ್ವಿ ಸಂಬಂಧ ಕೇಳ್ಬೇಕಾಗಿತ್ತು ಸರ್. ಮಗಳಿದ್ದಲ್ಲಮ್ಮ ಹತ್ರದಲ್ಲಿ? ಮಗಳು ಇಲ್ರಿ ಸರ್, ಬೆಂಗಳೂರು ಹೋಗ್ಯಾಳ್ರಿ ಕೆಲ್ಸಕ್ಕೆ. ನಮ್ಮ ಮನೆಯವರು ಮಿಲಿಟರಿ ಆಗಿದ್ದಾರ್ರಿ, ತೀರ್ಕೊಂಡಾರ್ರಿ. 20 ವರ್ಷ ಆತ್ರಿ. ಓಹೋ, ಮಗಳ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ಹಾ ರೀ. ಮಗಳು ಏನು ಓದಿದ್ದಾಳೆ? ಮಗಳು MBA ಮಾಡ್ಕೊಂಡಾಳ್ರಿ. ಮಹೇಂದ್ರದೊಳಗ ಕೆಲಸ ಮಾಡತ್ತಾಳ್ರಿ. ಒಳ್ಳೇದಾಗಲಮ್ಮ, ಒಳ್ಳೇದಾಗಲಿ. ಆದರೆ ಆಕೆ ಬರೀ ನಕ್ಷತ್ರದಿಂದ ಮಾತ್ರ ಅವಳ ಭವಿಷ್ಯತ್ತನ್ನು ನಿರ್ಣಯಿಸೋದು ಬಹಳ ಕಷ್ಟ. ಅವಳ ಸ್ವರತರಂಗ ಅಥವಾ ಅವಳ ಕಣ್ಣರೇಖೆ ಇದ್ದರೆ ಬಹಳ ಚೆನ್ನಾಗಿತ್ತು. ಆದರೂ ನಿಮ್ಮ ಸ್ವರತರಂಗವನ್ನು ಆಲಿಸಿ ನೀವು ಹೇಳಿರುವಂತಹ ಮೃಗಶಿರ ನಕ್ಷತ್ರದ ಬಗ್ಗೆ ಚಿಂತನೆ ಮಾಡೋದಾದರೆ ಈ ಬರ್ತಕ್ಕಂತಹ ಫೆಬ್ರವರಿ 16ನೇ ತಾರೀಕಿನವರೆಗೂ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಅಂತ ಅನಿಸುತ್ತೆ. ಆಮೇಲೆ ನಿಮ್ಮ ಮಗಳು ಯಾವುದೂ ಒಪ್ಪುವಂಥವಳಲ್ಲ. ಅವಳ ಮನಸ್ಸೇನೆಂದರೆ ಅವಳಿಗೆ ಸರಿ ಅನ್ಸೋದನ್ನು ಅಷ್ಟೇ ಮಾಡೋಳು. ನೀವು ಒಂದಲ್ಲ 10 ಸರ್ತಿ ಹೇಳಿದ್ರು ಅದನ್ನು ಅವಳು ತಲೆಗೆ ಹಾಕ್ಕೊಳ್ಳಲ್ಲ. ಅವಳದೇ ಬೇರೆ ದಾರಿ, ಅವಳದೇ ಒಂಥರ ಮೈಂಡ್ ಸೆಟ್ಟು. ಅವಳನ್ನು ಒಪ್ಸೋದು ಬಹಳ ಕಷ್ಟ. ಇದೀಗಾಗಲೇ ನಿಮ್ಮ ಪ್ರಯತ್ನದಲ್ಲಿ ಸಾಕಷ್ಟು ಸತಿ ಸೋತಿದ್ದೀರಿ ನೀವು. ಹೌದ್ರಿ, ಸೋತೇನ್ರಿ. ಅದಕ್ಕೆ ಈಗ ಏನ್ ಮಾಡ್ಬೇಕಂತ ನನಗೂ ತಿಳಿವಲ್ರಿ. ತಂದಿಲ್ಲ ಮಗಳು ಒಬ್ಬಾಕಿರಿ, ಏನ್ ಮಾಡ್ಬೇಕಂತ ಲೆಕ್ಕನ ಹರಿವ. ನೀನು ಒಂದು ತಾಯಿಯಾಗಿ ನಿನ್ನ ಮಗಳನ್ನ ಬೇಗ ದಡದಾಟಿಸಬೇಕು. ತಂದೆ ಇಲ್ಲದಂತಹ ಆ ಜವಾಬ್ದಾರಿನೂ ನನ್ನ ಮೇಲಿದೆ ಅನ್ನೋ ನೋವು ನಿನಗೆ.
ಆದರೆ ಆಕೆ ಮನಸ್ಸು ನಾನು ಸ್ವತಂತ್ರಳು, ನಾನು ಧೈರ್ಯವಾಗಿದ್ದೇನೆ, ನಾನು ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲೆ, ನನ್ನ ಬದುಕನ್ನು ನಾನು ರೂಪಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇದೆ ಅಂತ ಚಿಂತನೆ ಮಾಡೋಳು ಆಕೆ ಮನಸ್ಸು. ಅಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ ಇರುವಂಥ ನೋವಿದೆಯಲ್ಲ, ಒಂದು ಮಗಳ ಜವಾಬ್ದಾರಿ ಬೇಗ ಹರಿದು ಒಂದು ಮನೆ ಸೇರಿಸ್ಬಿಡೋಣಪ್ಪ ಅನ್ನೋ ಆಸೆ ನಿಮಗಿದೆ. ಅವಳದೇ ಆದಂತಹ ಒಂದು ಮೈಂಡ್ ಸೆಟ್ಟಲ್ಲಿ ಅವಳು ಯೋಚನೆ ಮಾಡ್ತಿದ್ದಾಳೆ. ಹಾಗಾಗಿ ನೀವಿಬ್ಬರು ತಾಳ ಹಾಕಿ ಒಂದು ಸಮ ನಿಲ್ಲಕ್ಕೆ ಆಗ್ತಾ ಇಲ್ಲ. ಇದು ನಿಮ್ಮ ಗ್ರಹಸ್ಥಿತಿಗಳು ಅಂತಲೂ ಹೇಳ್ಬೋದು, ಆದರೆ ಪರಿಸ್ಥಿತಿಯು ಹಾಗೆ ಆಗಿಬಿಟ್ಟಿದೆ. ಆದರೆ ಫೆಬ್ರವರಿ 13 ಅಥವಾ 16ನೇ ತಾರೀಕು ದಾಟಿದ್ರೆ ಆಕೆಯ ನಕ್ಷತ್ರದಲ್ಲಿ ಆಕೆಯ ಸ್ವರತ ಅಂದರೆ ಅವಳ ಒಂದು ನೀವು ಹೇಳಿರುವಂಥ ಮೃಗಶಿರ ನಕ್ಷತ್ರವಾದ್ರಿಂದ ಆ ನಕ್ಷತ್ರಕ್ಕೆ ಆಗ ಯೋಗ ಫಲ ಚೆನ್ನಾಗಿದೆ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಈ ಮದುವೆ ವಿಚಾರವಾಗಿ ಅವಳ ಅನುಗ್ರಹವಾಗಿ ಅವಳೊಂಥರ ತೃಪ್ತಿಯಾಗಿ ಮಾತಾಡಿ ಅವಳಿಗೆ ಭಗವಂತಿಯ ಅನುಗ್ರಹ ಆಗಿ ದಾರಿಯಾಗುವಂಥದ್ದಿದೆ. ಆದರೆ ಪ್ರಯತ್ನ ನೀವು ನವಂಬರ್ ಎಂಡಲ್ಲಿ ಮಾಡಿ, ಅಂದರೆ ನವಂಬರ್ ಕೊನೆಯ ದಿನಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಫೆಬ್ರವರಿ ಅಷ್ಟರೊಳಗೆ ಅವಳು ವಿವಾಹಕ್ಕೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇಷ್ಟೊತ್ತು ರಾಶಿಫಲ ಆಯಿತು. ರಾಶಿಫಲ ಆದಮೇಲೆ ಇನ್ನು ಮುಂದೆ ತಿಳ್ಕೊಳ್ಬೇಕಾದ್ದು, ತಿಳಿಬೇಕಾದ್ದು, ಜೊತೆಗೆ ನಿಮ್ಮ ಕರೆಗಳಿಗೆ ಓಗೊಡಬೇಕಾದ್ದು ಇವತ್ತಿನ ಕಾಯಕ. ಹಾಗಾಗಿ ಪ್ರತಿಯೊಂದು ಕಾಲದಲ್ಲೂ ಸಿದ್ಧ ಒಂದೊಂದು ವಿಶೇಷತೆ ಇರುತ್ತೆ. ಇವತ್ತು ನೀನು ಬೆಳಗ್ಗೆ ಎದ್ದರೆ ತುಳಸಿ ಹಬ್ಬ ಇದೆ. ಇವತ್ತು ಸಂಧ್ಯಾ ಕಾಲನೂ ಒಂದಷ್ಟು ಜನ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕಿರು ದೀಪಾವಳಿ ಅಂತಲೂ ಇದೆ. ಪಟಾಕಿನ ಬರೀ ದೀಪಾವಳಿ ಮಾತ್ರ ಅಲ್ಲ, ಇವತ್ತು ಹೊಡೆಯೋರಿದ್ದಾರೆ, ನಾಳಿನೂ ಹೊಡಿತಕ್ಕಂಥವ್ರಿದ್ದಾರೆ. ಹಾಗೆ ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹಬ್ಬಗಳು, ವಿಶೇಷತೆಗಳು ಸಾಕಷ್ಟು ಅರ್ಥಪೂರ್ವವಾಗಿದೆ. ಹಾಗಾಗಿ ಇವತ್ತು ಸಾಲಿಗ್ರಾಮವನ್ನು, ಇವತ್ತು ಮತ್ತು ನಾಳೆ ತುಳಸಿ ಗಿಡದ ಸಾನ್ನಿಧ್ಯದಲ್ಲಿ ಒಂದು ಸಾಲಿಗ್ರಾಮವನ್ನು ಇಟ್ಟು ಅಲ್ಲಿ ವಿಶೇಷವಾಗಿ ಕೃಷ್ಣನ ವಿಗ್ರಹವನ್ನು ಇಟ್ಟು ತುಳಸಿಗೆ ಒಂದು ಮಂಟಪವನ್ನು ಮಾಡಿ ಚಪ್ರವನ್ನು ಹಾಕಿ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಮಾಡ್ತಾರೆ. ಒಂದಷ್ಟು ಖಾದ್ಯಗಳನ್ನು, ಒಂದಷ್ಟು ಪದಾರ್ಥಗಳನ್ನು ಮಾಡಿ ಆ ತುಳಸಿಯ ಮುಂಭಾಗದಲ್ಲಿಟ್ಟು ನೈವೇದ್ಯ ಮಾಡಿ ಅಲ್ಲೇ ಸುಮಂಗಲೆಯರಿಗೆ ಎಲ್ಲರಿಗೂ ಸಿದ್ಧ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರೆಲ್ಲರ ಆಶೀರ್ವಾದ ಪಡಿತಕ್ಕಂಥ ಈ ಶುಭ ದಿನ. ಇನ್ನು ಇವತ್ತಿನ ದಿವಸ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಥೋತ್ಸವ ಕಾಲ ಅಂತ ಇದೆ. ಹಾಗಾಗಿ ಬೆಳಗ್ಗೆ ಚೆಲುವನಾರಾಯಣನ ದರ್ಶನವನ್ನು ನೀವು ಮಾಡಿದ್ರಿ. ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡಿದ್ದೀರಿ, ಜೊತೆಗೆ ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞದ ಬಗ್ಗೆ ತಿಳ್ಕೊಂಡಿದ್ದೀರಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದೇ ಬರ್ತಕ್ಕಂಥ 30ನೇ ತಾರೀಕು ಶನೈಶ್ಚರ ಮಹಾಯಜ್ಞ ಇದೆ. ಶನೈಶ್ಚರ ಮಹಾಯಜ್ಞವನ್ನು ಈಗಾಗಲೇ ಕಳೆದ 2 ಬಾರಿನೂ ಬಹಳ ಅದ್ಧೂರಿತವಾಗಿ ಮಾಡಿದ್ದೀವಿ. ಒಂದು ಸತಿ ನಾಯಿಂಡಳ್ಳಿ ಸಿಗ್ನಲ್ ಹತ್ರ ನಂದಿಗ್ರೋಹಣದ ಇವತ್ತು ನಂದಿಗ್ರೋಹಣ ಆಗಿರತಕ್ಕಂಥದ್ದು, ಆಗ ನಾಯಿಂಡಳ್ಳಿ ಸಿಗ್ನಲ್ ಅಂತ ಅಲ್ಲಿ ಮಾಡಿದ್ವಿ ನಾವು. ಅಲ್ಲಿ ಮಾಡಿರ್ತಕ್ಕಂಥ ಶನೈಶ್ಚರ ಮಹಾಯಜ್ಞಕ್ಕೆ ಬಂದಂಥ ಜನಸಾಗರ ಅಷ್ಟಿಷ್ಟಲ್ಲ, ಸಾಕಷ್ಟು ಜನ ಬಂದಿದ್ರಿ. ಇಡೀ ಬೆಟ್ಟ ಗುಡ್ಡ ಎಲ್ಲವನ್ನು ಜನಸಾಗರವೇ. ಅದು ನೋಡಲಿಕ್ಕೆ ಆನಂದ. ಜೊತೆಗೆ ಅವತ್ತು ಅನುಷ್ಠಾನಕ್ಕೆ ಬಂದವರು ಸಾಕಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೀರಿ. ಅದಾದ ನಂತರ ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ, ಪುಣ್ಯಕ್ಷೇತ್ರ. ಇವತ್ತು ಸಾಲಿಗ್ರಾಮ ಕ್ಷೇತ್ರ, ಅವತ್ತು ಮಹರ್ಷಿ ಮಂದಿರ ಮಾತ್ರ. ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಉಸಿ ವತಿಯಿಂದ ಅವತ್ತು ಇನ್ನೂ ಚಿಕ್ಕದಾದಂಥ ಬರೀ ಒಂದು ಸಾಕಷ್ಟು ಜಾಗ ಖಾಲಿ ಇದ್ದರಿಂದ ಅಲ್ಲಿ ಅದ್ಭುತವಾದಂಥ ಯಾಗನೇ ನಡೀತು. ಇವತ್ತು ಸ್ವಲ್ಪ ಜಾಗನೂ ಚಿಕ್ಕದಾಗಿದೆ, ಆದರೆ ಈಗ ಕ್ಷೇತ್ರ ಬಂದಿದೆ. ಆ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಕ್ಷೇತ್ರವಾಗಿದೆ. ಅಲ್ಲಿ ಶನೈಶ್ಚರ ಮಹಾಯಜ್ಞವನ್ನು ಇದೇ ನವಂಬರ್ 30ನೇ ತಾರೀಕು ಮಾಡಬೇಕು ಅಂತ ಒಂದು ಮಹಾ ಸಂಕಲ್ಪ ಮಾಡಿದ್ದೇವೆ. ಈ ಸಂಕಲ್ಪಕ್ಕೆ ಕೈ ಜೋಡಿಸಿ ನಾವು ನಿಮ್ಮೊಂದಿಗಿದ್ದೇವೆ, ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂತಹ ಮನಸ್ಸುಗಳು ಸಾಕಷ್ಟು ಜನ ಈಗಾಗಲೇ ಬರ್ತಾ ಇದ್ದೀರಿ. ಒಬ್ಬೊಬ್ಬರು ಹೇಳ್ತಾ ಇದ್ದೀರಿ, ನಿಮ್ಮ ಸಲಹೆಗಳನ್ನು ಹೇಳ್ತಾ ಇದ್ದೀರಿ. ಹೀಗೆಲ್ಲ ಹಾಗೆ ಮಾಡೋಣ, ಬರೋ ಭಕ್ತರಿಗೆ ಈ ಥರ ಅನುಕೂಲ ಆಗುತ್ತೆ, ಈ ಥರ ವ್ಯವಸ್ಥೆ ಮಾಡೋಣ, ಮತ್ತು ಇದೇ ಸಮಯದಲ್ಲಿ ಪೂರ್ಣಾಹುತಿ ಆಗಬೇಕು, ಮತ್ತು ಯಜ್ಞವನ್ನು ಇಲ್ಲಿ ಮಾಡೋಣ. ಈ ಬಗ್ಗೆ ಚಿಂತನೆಗಳು ನಡೀತಾನೇ ಇದೆ. ಈ ಚಿಂತನೆ ನಡೀತಾ ಇದೆ. ಹಾಗೆ ನಿಮ್ಮ ಸಲಹೆಗಳಿಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ನಾವು ಈಗಾಗಲೇ ನಂಬರ್ ಸಹಿತ ನಾವು ಕೊಟ್ಟಿದ್ದೀವಿ. ಈ ನಂಬರಿಗೆ ಕರೆ ಮಾಡಿ ನೀವು ನಿಮ್ಮ ಸಲಹೆಗಳನ್ನು ನಮಗೆ ತಿಳಿಸ್ಬೋದು. ಹಾಗೆ ನಿಮ್ಮ ಸೇವೆಗಳನ್ನು, ಏನಾದರೂ ಸೇವೆಗಳು ಮಾಡೋಂಗಿದ್ರೆ, ಆ ಹೋಮಕ್ಕೆ ಬೇಕಾಗಿರೋ ತುಪ್ಪ ಆಗಿರಲಿ, ಅಥವಾ ಎಳ್ಳೆಣ್ಣೆ ಆಗಿರಲಿ, ಅಥವಾ ನೈವೇದ್ಯಕ್ಕೆ ಬೇಕಾದಂಥ ಪದಾರ್ಥ ಆಗಿರಲಿ, ಬರೋ ಭಕ್ತರಿಗೆ ಅನ್ನಪ್ರಸಾದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಾಗಲಿ, ಅಥವಾ ಯಾವ ವ್ಯವಸ್ಥೆಗಳಿಗೆ ನನ್ನಿಂದ ಇಂಥದ್ದು ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳುವಂಥ ಮನಸ್ಸಿಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಬನ್ನಿ, ಭಾಗವಹಿಸಿ. ಶನೈಶ್ಚರನ ಈ ವಿಶೇಷವಾಗಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ತಾವು ಪಾಲ್ಗೊಂಡು ಎಲ್ಲ ಭಕ್ತರಿಗೂ ಅನುಕೂಲವಾಗುವಂಥ ರೀತಿ ಒಂದು ಮಹಾ ಸಂಕಲ್ಪವನ್ನು ಮಾಡೋಣ. ಇನ್ನೊಂದೆರಡು 3 ದಿನಗಳಲ್ಲಿ ತಿರುನೆಲ್ಲಾರು ಕ್ಷೇತ್ರಕ್ಕೆ ಹೊರಟು ಅಲ್ಲಿ ಸ್ವಾಮಿನ ದರ್ಶನ ಮಾಡಿ ಅಲ್ಲೂ ಸಹಿತ ಸ್ವಾಮಿಯಲ್ಲಿ ಒಂದು ಪೂರ್ಣ ಫಲವನ್ನಿಟ್ಟು ಈ ಮಹಾಯಜ್ಞ ನಿನ್ನ ಅನುಗ್ರಹದಿಂದ ಚೆನ್ನಾಗಿ ನಡೆಯಬೇಕಪ್ಪ. ಹೇಗೆ ರಾಜ ವಿಕ್ರಮಾರ್ಕನಿಗೆ ಮೋಕ್ಷವನ್ನು ಕೊಟ್ಟು ಅವನ ರಾಜ್ಯನಲ್ಲಿ ಪುನಃ ರಾಜ್ಯವನ್ನು ಆಳಲಿಕ್ಕೆ ದಾರಿ ಮಾಡಿಕೊಟ್ಟು, ಹಾಗೆ ಯಾರೆಲ್ಲ ಕಷ್ಟದಲ್ಲಿದ್ದಾರೋ, ಯಾರೆಲ್ಲೋ ಶನಿದೇಶನಲ್ಲಿ ಭಾಳ ನರಳುತ್ತಾ ಇದ್ದಾರೋ, ರಾಜನಾಗಿ ಬದುಕಿ ಇವತ್ತು ತಿರುಗನಾಗಿ ಒದ್ದಾಡ್ತಾ ಇದ್ದಾರೋ ಅಂತಹವರಿಗೆಲ್ಲ ಮೋಕ್ಷವನ್ನು ಕೊಟ್ಟು ಅನುಕೂಲ ಮಾಡಿಕೊಡಪ್ಪ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕಾಗಿ ಇನ್ನೊಂದೆರಡು 3 ದಿನಗಳಲ್ಲಿ ತಿರುನೆಲ್ಲಾರು ಕ್ಷೇತ್ರಕ್ಕೆ ಹೋಗಿ ಶನೈಶ್ಚರನ ಸಾನ್ನಿಧ್ಯದಲ್ಲೂ ಒಂದು ಮಹಾ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ಆ ಸಂಕಲ್ಪ ಆದ ನಂತರ ಇನ್ನು ಆ ಯಜ್ಞದ ಆ ವಿಶೇಷವಾಗಿರುವ ಸಾನ್ನಿಧ್ಯದ ವ್ಯವಸ್ಥೆಗಳ ಬಗ್ಗೆ ಅಲ್ಲಿಂದ ಆಚೆ ಶುರುವಾಗುತ್ತೆ. ಈಗ ಮನಸ್ಸಲ್ಲಿ ಹೀಗೆ ಮಾಡಬೇಕು, ಈಗ ಬರೋ ಜನಕ್ಕೆ ಇದು ವ್ಯವಸ್ಥೆ ಆಗಬೇಕು, ಹೀಗೆ ನಡಿಬೇಕು ಅಂತ ಚಿಂತನೆ ಮಾತ್ರ.
ಆದರೆ ಅದರ ಪೂರ್ವಭಾವಿಯಾಗಿ ಮೊದಲು ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕೋ ಅದರ ಬಗ್ಗೆ ಚಿಂತನೆ ಆಗಬೇಕು. ಇದೆಲ್ಲದಕ್ಕೂ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವ್ಯವಸ್ಥೆಗಳಾಗಬೇಕು. ಆ ವ್ಯವಸ್ಥೆಗಳಿಗೋಸ್ಕರನೇ ನಾವು ನಿಮ್ಮೆಲ್ಲರನ್ನೂ ಸಹಿತ ಅಪೇಕ್ಷೆ ಪಡ್ತಾ ಇದ್ದೀವಿ. ತಾವೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾಗ ಮಾತ್ರ ಇಂಥ ಒಂದು ಮಹಾಯಜ್ಞವನ್ನು ಮಾಡಲಿಕ್ಕಾಗತ್ತೆ. ಯಾಕೆಂದರೆ ಇದು ಒಂದು ಪ್ರಾಂತ್ಯಕ್ಕೋ, ಒಂದು ಊರಿಗೋ, ಅಥವಾ ಒಂದು ಗ್ರಾಮಕ್ಕೋ, ಅಥವಾ ಓರ್ವ ವ್ಯಕ್ತಿಗೋ ಇದು ಮಾಡ್ತಕ್ಕಂಥದ್ದಲ್ಲ. ಈ ಮಹಾಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಹೆಚ್ಚಿನ ಯಶಸ್ಸು ಸಿಗಲಿ, ಎಲ್ಲರಿಗೂ ಅನುಕೂಲ ಆಗಲಿ, ಇದು ಲೋಕ ಕಲ್ಯಾಣಾರ್ಥವಾಗಿರಲಿ ಅಂತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಈ ಮಹಾಯಜ್ಞದಲ್ಲಿ ನವಗ್ರಹಗಳ ಪೂರ್ಣವಾಗಿ ಅನುಷ್ಠಾನ ಇದೆ. ಎಲ್ಲ ಗ್ರಹಗಳಿಗೂ ಹವಿಸ್ಸನ್ನು ಕೊಟ್ಟು ಅದರಲ್ಲಿ ಪ್ರತ್ಯೇಕವಾಗಿ ಶನೇಶ್ವರನಿಗೆ ಹವಿಸ್ಸನ್ನು ಕೊಡುವಂಥದ್ದು. ಅಂದರೆ ಯಾವ ಒಂದು ಗ್ರಹವನ್ನು ಬಿಟ್ಟು ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ. ಈ ಒಂದು ಅನುಷ್ಠಾನ ಮಾಡುವಾಗ ಸೂರ್ಯನಿಗೆ, ಚಂದ್ರನಿಗೆ, ಬುಧನಿಗೆ, ಗುರುವಿಗೆ, ಶುಕ್ರನಿಗೆ ಹಾಗೂ ರಾಹು ಕೇತುಗಳಿಗೆ ಎಲ್ಲವೂ ಸಹಿತ ಅನುಷ್ಠಾನ ಆಗಿ ಶನೇಶ್ವರನಿಗೆ ಪ್ರತ್ಯೇಕವಾಗಿ ಅನುಷ್ಠಾನ ಶುರುವಾಗುತ್ತೆ. ಆ ಶನೇಶ್ವರನಿಗೆ ನಡೆಯುವಂಥ ಪ್ರತ್ಯೇಕವಾದಂಥ ಅನುಷ್ಠಾನ, ಆ ಅನುಷ್ಠಾನದ ಪೂರ್ವಭಾವಿಯಾಗಿ ಜಪಾನುಷ್ಠಾನ, ಜಪಗಳನ್ನು ತಾವೇ ಮಾಡಿ, ತಾವು ಯಾರೆಲ್ಲ ಜಪಾನುಷ್ಠಾನ ಮಾಡಿರ್ತೀರೋ ಇವರೆಲ್ಲರೂ ಸಹಿತ ಬಂದು ಆ ಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಯಜ್ಞದಲ್ಲಿ ಆಸೀನತರಾಗಿ ತಾವು ಅಲ್ಲೂ ಸಹಿತ ಒಂದಷ್ಟು ಜಪಗಳನ್ನು ಮುಗಿಸಿ ನಡೀತಕ್ಕಂಥ ಆ ಮಹಾಯಜ್ಞದಲ್ಲಿ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥ ಅಂಶ. ಹಾಗಾಗಿ ಯಾವುದೇ ಕಾಯಕ ಮಾಡಬೇಕಾದರೂ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು, ಜೊತೆಗೆ ಮಾಡುವಂಥ ಕಾಯಕಕ್ಕೆ ನಂದು ಒಂದು ಸೇವೆ ಇರಲಿ ಅಂತಕ್ಕಂಥ ಮನಸ್ಸಿರಬೇಕು. ಭಗವಂತ ನಮಗೆ ಯಾವುದಕ್ಕೂ ಯಾರಿಗೂ ಏನು ಕಡಿಮೆ ಕೊಟ್ಟಿರೋದಿಲ್ಲ. ಎಲ್ಲವನ್ನೂ ಆಯಾ ಕಾಲಕ್ಕೆ ಏನು ಬೇಕೋ ಅದು ಕೊಟ್ಟಿರ್ತಾನೆ. ಆ ಕೊಟ್ಟಿರ್ತಕ್ಕಂಥದ್ದನ್ನು ಪುನಃ ಒಂದು ಕೆರೆ ನೀರು ಕೆರೆಗೆ ಚೆಲ್ತಕ್ಕಂಥದ್ದು, ಇಲ್ದಿರಿರ್ತಕ್ಕಂಥವ್ರಿಗೆ ದಾನ ಮಾಡ್ತಕ್ಕಂಥದ್ದು, ಅಥವಾ ಇಂತಹ ಧರ್ಮ ಕಾರ್ಯಗಳಿಗೆ ನಾವು ನಿಮ್ಮೊಟ್ಟಿಗಿದ್ದೀವಿ ಅಂತ ನಿಮ್ಮ ಶಕ್ತಿಯಾನುಸಾರ ನೋಡಿ. ಯಜ್ಞಕ್ಕೆ ಸಾಕಷ್ಟು ಸೌದೆ ಬೇಕಿದೆ, ಯಜ್ಞಕ್ಕೆ ಅದಕ್ಕೆ ಬೇಕಾದಂಥ ವನಸಿರಿಗಳು ಬೇಕಾಗಿದೆ, ಈ ಮಹಾಯಜ್ಞಕ್ಕೆ ಪೂರ್ಣಾಹುತಿಯ ವಸ್ತ್ರ ಬೇಕಾಗಿದೆ, ಅದಕ್ಕೆ ಅಂತ ಆಜ್ಯ ಬೇಕಾಗಿದೆ, ಯಥೇಚ್ಛವಾದಂಥ ಬೃಹತ್ ಮಟ್ಟದ ಯಜ್ಞಕುಂಡ ಆದ್ದರಿಂದ ಆಜ್ಯ ಸಾಕಷ್ಟು ಬೇಕು. ಆಜ್ಯ ಅಂದರೆ ತುಪ್ಪ, ಸಾಕಷ್ಟು ತುಪ್ಪ, ಸಾಕಷ್ಟು ವ್ಯವಸ್ಥೆಗಳು, ಸಾಕಷ್ಟು ಅರ್ಥಗರ್ಭಿತವಾದಂಥ ಅನುಷ್ಠಾನ, ಜಪ ತಪ ವೇದ ಮಂತ್ರಗಳು ಎಲ್ಲವನ್ನೂ ಆಲಿಸಬೇಕಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯ ಬೇಕಾಗಿದೆ. ಒಳ್ಳೆಯದಾಗಲಿ. ಭಗವಂತನ ಕೃಪಾಕಟಾಕ್ಷದಿಂದ ಕಾರ್ಯಸಿದ್ಧಿ ಆಗುವಂಥದ್ದಿರಲಿ. ಶನೇಶ್ವರನ ಅನುಗ್ರಹದಿಂದ ಮಾತ್ರ ಸಾಧ್ಯ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗ್ತಕ್ಕಂಥದ್ದು. ಅಂತಹ ಭಗವಂತನ ಕೃಪಾಕಟಾಕ್ಷ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ.